ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯತ್ಸರ್ವಗುಣಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತಗೇವಾಲಂ ವಿಷ್ಣೋರ್ಮೇ ಪರಮಃ ಸುಹೃತ್. ಸೂರ್ಯಶೌರ್ಯಮತೇಂದುರಿಂದು ಪದವಿಂ ಸನ್ಮಂಗಲಂ ಮಂಗಲಂ ಸದ್ಬುದ್ಧಿಶ್ಚ ಬುಧೋ ಗುರುಶ್ಚ ಗುರುತಾಂ ಶುಕ್ರಂ ಶುಭಂ ಶಂಶನಿಃ ರಾಹುರ್ಬಾಹುಬಲಂ ಕರೋತು ವಿಜಯಂ ಕೇತುಕುಲಸ್ಯೋನ್ನತಿಂ ನಿತ್ಯಂ ಭೂತಿಕರಾ ಭವಂತು ಭವತಾಂ ಸರ್ವೇನುಕೂಲಾಗ್ರಹಾಃ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಎಲ್ಲರಿಗೂ ಕೂಡ ವೀಕ್ಷಕ ಬಾಂಧವರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಆತ್ಮಾಶ್ರಮದ ಮುಖಾಂತರವಾಗಿ ತಿಳಿಸ್ತಾ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾನು ಧರ್ಮದಿಂದ ಇರಬೇಕು, ಪುಣ್ಯವನ್ನು ಸಂಪಾದನೆ ಮಾಡಬೇಕು ಎನ್ನುವ ಅಪೇಕ್ಷೆ ಉಳ್ತಕ್ಕಂಥವನು ನಿಷ್ಠೂರವಾದಂತಹ ಕರ್ಮಗಳ ಆಚರಣೆಯನ್ನು ಮಾಡಬೇಕು. ಕರ್ಮಗಳ ಆಚರಣೆಗೆ ತಿಳಿಸಿರತಕ್ಕಂತಹದ್ದು ವೇದಗಳ ಅಂಗಗಳಾಗಿರತಕ್ಕಂತಹ ಶಿಕ್ಷಾಂ ವ್ಯಾಕರಣಾಂ ಛಂದೋ ನಿರುಕ್ತಂ ಜ್ಯೋತಿಷಂ ತಥಾ ಎಂಬುದಾಗಿ ಹೇಳಿದ ಹಾಗೆ ಧರ್ಮದಿಂದ ಇರಬೇಕು, ಪುಣ್ಯ ಸಂಪಾದನೆ ಮಾಡಬೇಕು, ಅದಕ್ಕೆ ಸತ್ಕರ್ಮಗಳ ಆಚರಣೆ ಆಗಬೇಕು. ಆ ಸತ್ಕರ್ಮಗಳ ಆಚರಣೆಗೆ ದೇಶ ಕಾಲ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ದೇಶ ಕಾಲಗಳನ್ನು ಸರಿಯಾಗಿ ತಿಳಿದುಕೊಂಡು ನಾವು ಧರ್ಮದ ಆಚರಣೆ ಮಾಡೋದರಿಂದ ಸುಖ ಅಂತಕ್ಕಂಥದ್ದು ಖಚಿತವಾಗಿ ಸಿಗ್ತದೆ. ಆ ನಿಟ್ಟಿನಲ್ಲಿ ಜ್ಯೋತಿಷ್ಯದ ಮುಖಾಂತರವಾಗಿ ನಾವು ಕೆಲವೊಂದಿಷ್ಟು ದೇಶ ಕಾಲಗಳಿಗೆ ಸಂಬಂಧಿತವಾದಂತಹ ವಿಷಯಗಳ ಅವಲೋಕನೆ ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ಪ್ರಸಂಗ ಇದು. ಈ ಸಂದರ್ಭದಲ್ಲಿ ಈ ಯುಗಾದಿಯ ಮೊದಲೇನೆ ಒಂದು ವಿಶಿಷ್ಟವಾದಂತಹ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂಚನೆ ಮಾಡಿರತಕ್ಕಂತಹ ಒಂದು ಪ್ರಸಂಗವನ್ನು ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಅದು ಏನು ಅಂತಂದರೆ ಷಡ್ಗ್ರಹ ಯೋಗ, ಷಡ್ಗ್ರಹ ಯುತಿ ಮತ್ತು ಷಡ್ಗ್ರಹ ಕೂಟ ಎಂಬುದಾಗಿಯೂ ಕೂಡ ಅದನ್ನು ಕರೀತಕ್ಕಂಥದ್ದು ಉಂಟು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಆ ಷಡ್ಗ್ರಹ ಯೋಗದ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ಮಾಡ್ತಕ್ಕಂಥದ್ದಾದರೆ, ಈ ಷಡ್ಗ್ರಹ ಯುತಿ ಅಂತಕ್ಕಂಥದ್ರಿಂದ, ಒಟ್ಟು ಗ್ರಹಗಳ ಯುತಿ ಅಂತಕ್ಕಂಥದ್ರಿಂದ ಯಾವ ವಿಧವಾದಂತಹ ಫಲಾಫಲಗಳನ್ನು ನಾವು ಮತ್ತು ನಮ್ಮ ವಿಶ್ವ ಕಾಣಲಿಕ್ಕೆ ಸಿಗ್ತದೆ ಅಂತಕ್ಕಂಥದ್ದನ್ನು ನೋಡಿದರೆ ಅಲ್ಲಿ ಹೇಳ್ತಾ ಇದ್ದಾರೆ ವಿಶೇಷವಾಗಿ ಹಿಂದಿನ ಪ್ರಸಂಗಗಳನ್ನು, ಇತಿಹಾಸಗಳನ್ನು ನಾವು ನೋಡ್ತಾ ಬರಬೇಕು. ಮೊದಲಿಗೆ ಆ ಇತಿಹಾಸಗಳನ್ನು ನೋಡ್ತಾ ಬಂದಾಗ ಏನಾಯಿತು ಅಂದರೆ, ಮೊಟ್ಟ ಮೊದಲಿಗೆ 1993 ಇಸ್ವಿಯ ಏಪ್ರಿಲ್ 20ನೇ ತಾರೀಕಿನಂದು ಮೀನ ಹಾಗೂ ಮೇಷರಾಶಿಗಳಲ್ಲಿ ಕ್ರಮವಾಗಿ ಗ್ರಹ ಯುತಿಯೋಗ ಅಂತಕ್ಕಂಥದ್ದು ಆಗ್ತಾ ಬಂತು. ಆ ಸಂದರ್ಭದಲ್ಲಿ ಗ್ರಹ ಯುತಿಯಾದಾಗ ಸುಮಾರು 3-4 ತಿಂಗಳ ಕಾಲ ವಿಶ್ವ ಯುದ್ಧ ಜರುಗಿರ್ತಕ್ಕಂತಹ ಪ್ರಸಂಗವನ್ನು ನಾವು ನೋಡಬಹುದು. ಗ್ರಹ ಯುತಿಗಳು ಆದಾಗ ಲಾಭಗಳೂ ಆಗುತ್ತೆ, ನಷ್ಟಗಳೂ ಆಗುತ್ತೆ, ಪುಣ್ಯವನ್ನೂ ಸಂಪಾದನೆ ಮಾಡಬಹುದು. ಅದರಿಂದ ಕೆಡುಕನ್ನು ಕೂಡ ನಾವು ವೀಕ್ಷಣೆ ಮಾಡಿರತಕ್ಕಂಥ ಪ್ರಸಂಗಗಳನ್ನು ಇತಿಹಾಸದಲ್ಲಿ ನೋಡಬಹುದು ಸುಲಭವಾಗಿ. ಆ ನಿಟ್ಟಿನಲ್ಲಿ ನೋಡ್ತಕ್ಕಂಥದ್ದಾದರೆ ಒಂದು 1939 ಇಸ್ವಿಯ ಪ್ರಸಂಗ. ಅದಾದ ನಂತರದಲ್ಲಿ ನಾವು ಗ್ರಹ ಯುತಿಯೋಗವನ್ನು ನೋಡ್ತಕ್ಕಂಥದ್ದಾದರೆ 1947ನೇ ಇಸ್ವಿಯ ಆಗಸ್ಟ್ ತಿಂಗಳಲ್ಲಿ ಏನು ನಮ್ಮ ದೇಶಕ್ಕೆ ಆಗಸ್ಟ್ ತಿಂಗಳ 14-15ನೇ ತಾರೀಕು ಮಧ್ಯರಾತ್ರಿಯಲ್ಲಿ ಭಾರತಕ್ಕೆ ಒಂದು ವಿಧವಾದಂತಹ ಸ್ವಾತಂತ್ರ್ಯ ಸಿಕ್ತು ಅಂತ ನಾವೇನು ನೋಡ್ತೇವೆ, ಆ ಸಂದರ್ಭದಲ್ಲಿಯೂ ಕೂಡ ಗ್ರಹ ಯುತಿ ಯೋಗ ಅಂತಕ್ಕಂಥದ್ದು ಆಗಿತ್ತು. ಮೇಷ ಲಗ್ನದಲ್ಲಿ ಪಂಚಗ್ರಹ ಯುತಿ ಆಗಿರ್ತಕ್ಕಂಥದ್ದನ್ನು ನಾವು ವಿಶೇಷವಾಗಿ ಕಾಣಸಿಗಬಹುದು. ಅಲ್ಲ, ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಉತ್ತಮ ಪ್ರಸಂಗ ಅಲ್ವಾ ಅಂತಂದರೆ, ಸ್ವಾತಂತ್ರ್ಯ ಅನ್ನೋದು ಒಂದು ವಿಧದಲ್ಲಿ ಉತ್ತಮ ಪ್ರಸಂಗವಾದರೂ ಕೂಡ ಸಂಪೂರ್ಣ ಅಖಂಡ ಭಾರತ ದೇಶ
ಒಡೆದು ಹೋದಂತಹ ಒಂದು ಖೇದನೀಯ ಪ್ರಸಂಗವೂ ಕೂಡ ನಾವು ಆ ಸಂದರ್ಭದಲ್ಲಿ ಕಾಣಬಹುದು. ಇವತ್ತಿನವರೆಗೂ ಕೂಡ ನಮ್ಮ ಅಖಂಡ ಭಾರತದ ಕನಸನ್ನು ನಾವು ನನಸು ಮಾಡಿಕೊಳ್ಳುವುದಕ್ಕೆ ಸುಲಭ ಮಾರ್ಗಗಳು ಯಾವುದೂ ಕೂಡ ಇಲ್ಲದೇ ಇರುವಂತಹ ಪ್ರಸಂಗ ಬಂದದ್ದು ಆ ಯಾವ ಗ್ರಹಗಳ ಕೂಟದಿಂದ. ಆ ಸಂದರ್ಭದಲ್ಲಿ ಗ್ರಹಕೂಟ ಸಂಭವಿಸಿರತಕ್ಕಂಥದ್ದನ್ನು ಕೂಡ ನಾವು ನೋಡಬಹುದು. ಇದೆಲ್ಲ ಸ್ವಲ್ಪ ಹಿಂದಿನ ವಿಶ್ಲೇಷಣೆಗಳು ಇತ್ಯಾದಿಗಳೆಲ್ಲ ಆಯಿತು. ಇಂತಹ ಅಷ್ಟಗ್ರಹ ಕೂಟಗಳು ಯೋಗಗಳು ಬಂದಾಗ ಇವುಗಳನ್ನು ಯಾಕೆ ಆಚರಣೆ ಮಾಡಬೇಕು ಅಂತ ನೋಡಿದಾಗ ಕೆಲವೊಂದಿಷ್ಟು ವಿಚಾರಗಳನ್ನು ನಮ್ಮ ಮಹನೀಯರು ಪೂರ್ವಜರು ಇದಕ್ಕೆ ಯಾವ ವಿಧವಾದಂತಹ ಒತ್ತನ್ನು ಕೊಟ್ಟಿದ್ದಾರೆ, ಯಾವ ವಿಧವಾದಂತಹ ಪ್ರಾಧಾನ್ಯತೆಯನ್ನು ಪ್ರಾಶಸ್ತ್ಯತೆಯನ್ನು ಕೊಟ್ಟಿದ್ದಾರೆ ಅಂತ ನೋಡ್ತಕ್ಕಂಥದ್ದಾದರೆ, ಯಾವ ನಮ್ಮ ಕರ್ನಾಟಕ ಪ್ರಾಂತದಲ್ಲಿ ವಿಜಯನಗರ ಅಂತ ಇವತ್ತಿನವರೆಗೂ ಕಳಿಸಿಕೊಳ್ಳಲ್ಪಡ್ತದೋ ಹಂಪಿ, ಆ ಹಂಪಿಯಲ್ಲಿ ಇರತಕ್ಕಂತಹ ಆ ಹಂಪಿ ಕ್ಷೇತ್ರಕ್ಕೆ, ಹಂಪಿಯ ರಾಜ್ಯಕ್ಕೆ ಒಡೆಯನಾದಂತಹ ಯಾವ ಕೃಷ್ಣದೇವರಾಯ ಇದ್ದ, ಆ ಕೃಷ್ಣದೇವರಾಯನಿಗೆ ಬಂದಂತಹ ಕುಹುಯೋಗ ಅಂತ ಒಂದು ಯೋಗ, ಆ ಕುಹುಯೋಗವನ್ನು ಪರಿಹಾರ ಮಾಡಿದ ದಿನಗಳು ಕೂಡ ಈ ಯುಗಾದಿಯ ಹಿಂದಿನ ದಿನಗಳಲ್ಲಿ ಸಮೀಪದಲ್ಲಿಯೇ ಕೂಡ ಬರತಕ್ಕಂಥದ್ದು. ಅದು ಕೂಡ ಅಂತಹ ಕುಹುಯೋಗವನ್ನು ಪರಿಹಾರ ಮಾಡಿದವರು ವ್ಯಾಸರಾಜರು. ಜ್ಯೋತಿಷ್ಯದಲ್ಲಿ ಗ್ರಹಗಳ ಯುತಿಯ ಯೋಗಗಳಿಂದ, ಗ್ರಹಗಳ ಗೋಚಾರದ ಪ್ರಭಾವದಿಂದ ಬರತಕ್ಕಂತಹ ಆಯಾ ಕಾಲದ ಧರ್ಮಿಷ್ಠರಾದಂತಹ, ಧರ್ಮಕ್ಕೆ ಅನುಕೂಲವನ್ನು ಮಾಡಿಕೊಡ್ತಕ್ಕಂತಹ ರಾಜರಿಗೆ ಬಂದಂತಹ ಸಮಸ್ಯೆಗಳನ್ನು, ದೋಷಗಳನ್ನು ಪರಿಹಾರ ಮಾಡಿರತಕ್ಕಂಥವರು ನಮ್ಮ ಪೂರ್ವಜರು. ಇಷ್ಟೇನಾ ಅಂದರೆ ಇಷ್ಟೇ ಅಲ್ಲ, ನಮ್ಮ ಪೂರ್ವಜರಲ್ಲಿ ಯತಿಗಳು ಕೂಡ ವಿಶೇಷವಾಗಿ ಈ ಗ್ರಹಗಳ ಆರಾಧನೆ ಮತ್ತು ಗ್ರಹರ ಪ್ರಭಾವಗಳನ್ನು ಒಪ್ಪಿ ಗ್ರಹಗಳ ಸ್ತೋತ್ರವನ್ನು ಮಾಡಿರತಕ್ಕಂತಹ ಪ್ರಸಂಗಗಳನ್ನು ನಾವು ಕಾಣಬಹುದು. ಯಾವ ಸೋಂದಾ ಕ್ಷೇತ್ರ ವಾಸಿಪರಾದಂತಹ ವಾದರಾಜಸ್ವಾಮಿಗಳವರೇನಿದ್ದಾರೆ, ಅವರು ಸಂಪೂರ್ಣವಾದಂತಹ ನವಗ್ರಹ ಸ್ತುತಿಗಳನ್ನೇ ವಿಶೇಷವಾಗಿ ರಚನೆ ಮಾಡಿರತಕ್ಕಂಥದ್ದು. ಇನ್ನನೇಕ ಮಹನೀಯರು ಮಾಡಿದ್ದಾರೆ. ಅದರಲ್ಲಿ ನಮ್ಮ ಹೊಳೆಹೊನ್ನೂರಿನಲ್ಲಿ ಮೂಲವೃಂದಾವನದಲ್ಲಿ ಸನ್ನಿಹಿತರಾದಂತಹ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಕೂಡ ಒಂದು ನವಗ್ರಹ ಸ್ತೋತ್ರವನ್ನು ವಿಶೇಷವಾಗಿ ರಚನೆ ಮಾಡಿದ್ದು ಉಂಟು. ಯಾವ ಗ್ರಹಗಳು ಯಾವ ಫಲಗಳನ್ನು ಕೊಡಬೇಕು, ಯಾವ ಗ್ರಹದಿಂದ ಯಾವ ವಿಧವಾದ ಫಲಗಳನ್ನು ಅಪೇಕ್ಷೆ ಮಾಡಬೇಕು, ಗ್ರಹಗಳ ಉಪಾಸನೆ ಹೇಗೆ ಅಂತ ಅತ್ಯಂತ ಸುಂದರವಾಗಿ ಚಿಕ್ಕದಾಗಿ ತೋರಿಸಿಕೊಟ್ಟಿರತಕ್ಕಂಥದ್ದುಂಟು. ಸೂರ್ಯ ಶೌರ್ಯ ಮಥೇಂದುರಿಂದು ಪದವಿಂ ಸನ್ಮಂಗಲಂ ಮಂಗಲಂ ಸದ್ಬುದ್ಧಿಶ್ಚ ಗುರುಶ್ಚ ಗುರುತಾಂ ಶುಕ್ರಂ ಶುಭಂ ಶಂಶನಿ ರಾಹು ಬಾಹುಬಲಂ ಕರೋತು ವಿಜಯಂ ಕೇತುಕುಲಸ್ಯೋನ್ನತಿಂ ನಿತ್ಯಂ ಭೂತಿಕರಾ ಭವಂತು ಭವತಾಂ ಸರ್ವೇನುಕೂಲಾಗ್ರಹ ಎಂಬುದಾಗಿ ಸೂರ್ಯ ಶೌರ್ಯವನ್ನು ಕೊಡ್ತಕ್ಕಂಥವನು, ಒಳ್ಳೆ ಸದ್ಬುದ್ಧಿಯನ್ನು ಕೊಡ್ತಕ್ಕಂಥದ್ದು ಮತ್ತು ನಮ್ಮ ಮತಿಯನ್ನು ಪ್ರೇರೇಪಿಸ್ತಕ್ಕಂತಹ ಗ್ರಹ ಅಂದರೆ ಚಂದ್ರ. ಈ ರೀತಿಯಾಗಿ ಒಂದೊಂದು ಗ್ರಹರ ಉಪಾಸನೆಯನ್ನು ಮಾಡಿ ಅಂತ ಅತ್ಯಂತ ಸುಂದರವಾಗಿ ಸುಲಭವಾಗಿ ಹೇಳಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು ಈ ಯಾವ ಶ್ಲೋಕದಲ್ಲಿ. ಹೀಗೆ ಆಯಾ ಗ್ರಹಗಳ ಉಪಾಸನೆಯನ್ನು ಮಾಡಿ ಗ್ರಹಗಳ ಅಂತರ್ಗತ ಭಗವಂತನ ಅನುಗ್ರಹವನ್ನು ಪಡೆಯಿರಿ ಅಂತ. ಈ ಸಂದರ್ಭದಲ್ಲಿ ಪ್ರಾಸಂಗಿಕವಾಗಿ ನೋಡ್ತಕ್ಕಂಥದ್ದಾದರೆ ಮೀನರಾಶಿಯಲ್ಲಿ ಯಾವ ಒಂದು ಷಡ್ಗ್ರಹ ಯುತಿ ಯೋಗ ಎಂಬತಕ್ಕಂಥದ್ದು ಆಗ್ತಾ ಇದೆ. ಅದರಲ್ಲಿ ಗ್ರಹಗಳು ನವಗ್ರಹಗಳು ಅಂದಾಕ್ಷಣದಲ್ಲಿ ಎಲ್ಲರಿಗೂ ಬಹಳ ಬೇಗನೆ ಗಮನಿಸ್ತಕ್ಕಂಥದ್ದು ಅಂದರೆ ನವಗ್ರಹಗಳಲ್ಲಿ ಶನಿ ಹೇಗಿದ್ದಾನೆ, ಶನಿಯ ಪ್ರಭಾವ ಏನು, ಶನಿಯಿಂದ ನಮಗೆ ಆಗು ಹೋಗುಗಳು ಹೇಗೆ ಎಂಬುದಾಗಿ ನಾವು ನೀವೆಲ್ಲ ವಿಚಾರ ಮಾಡ್ತೇವೆ. ಅದಕ್ಕಾಗಿಯೇ ಅತ್ಯಂತ ಸುಲಭವಾಗಿ ವಾದಿರಾಜಸ್ವಾಮಿಗಳವರು ಆ ಶನಿಯ ಗ್ರಹದ ಪ್ರಾರ್ಥನೆಗಾಗಿ ಒಂದು ವಿಶಿಷ್ಟವಾದಂತಹ ಮಂತ್ರವನ್ನು, ಒಂದು ಚಿಕ್ಕದಾದ ಶನಿ ಸ್ತೋತ್ರವನ್ನು ಹೇಳಿರ್ತಕ್ಕಂಥದ್ದು ಉಂಟು. ಶನೇ ದಿನಮಣೆ ಸೂನೋ ಹೆನೇಕ ಗುಣಸನ್ಮಣೆ ಅರಿಷ್ಟಂ ಹರಮೇಭಿಷ್ಟಂ ಕುರುಮಾ ಕುರು ಸಂಕಟಂ ಎಂಬುದಾಗಿ ಇಲ್ಲಿ ಈ ಸ್ತೋತ್ರದಲ್ಲಿ ಅತ್ಯಂತ ಸುಂದರವಾಗಿ ಹೇಳ್ತಾರೆ. ಹೇ ಶನೇ ದಿನಮಣೆ ಹೇ ಸೂನು, ನೀನು ಯಾರ ಮಗನಾಗಿದ್ದಿ? ಪ್ರತಿನಿತ್ಯದಲ್ಲಿಯೂ ಕೂಡ ನಮಗೆ ಬೆಳಕನ್ನು ಕೊಡ್ತಕ್ಕಂತಹ ಸೂರ್ಯನ ಮಗನಾಗಿದ್ದೀಯಾ ನೀನು.
ಎಷ್ಟೋ ಜನ ಶನಿ ಅಂದಾಕ್ಷಣದಲ್ಲಿ ಶನಿ ಕೆಟ್ಟವನ್ರಿ, ಶನಿ ತೊಂದರೆ ಕೊಡ್ತಾನ್ರಿ, ಶನಿಯಿಂದ ಬಾಧೆರಿ ಎಂಬುದಾಗಿ ಬಹಳ ಜನರು ದುಃಖ ಪಡ್ತಕ್ಕಂಥದ್ದು, ಖೇದ ಪಡ್ತಕ್ಕಂಥದ್ದು. ಶನಿ ಅಂದರೆ ಅವಗುಣಗಳಿಂದ ದುಷ್ಟಾನಿಷ್ಟಗಳಿಂದ ತುಂಬಿದ ಒಬ್ಬ ವ್ಯಕ್ತಿ ಅಥವಾ ಗ್ರಹ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಆ ರೀತಿಯಾಗಿ ಯಾವತ್ತೂ ತಪ್ಪು ಕಲ್ಪನೆಯನ್ನು ಮಾಡಿಕೊಳ್ಳಬಾರದಂತೆ. ವಾದರಾಜ ಸ್ವಾಮಿಗಳವರು ಹೇಳ್ತಿದ್ದಾರೆ ಅತ್ಯಂತ ಸುಂದರವಾಗಿ, ಅನೇಕ ಗುಣ ಸನ್ಮಣೆ, ಬೇಕಾದಷ್ಟು ಸದ್ಗುಣಗಳಿಂದ ನೀನು ಯುಕ್ತನಾಗಿದ್ದೀಯಾ ಎಂಬುದಾಗಿ ಉಪಾಸನೆಯನ್ನು ಮಾಡುವುದರಿಂದ ನಮ್ಮ ಜೀವನದಲ್ಲಿ ಇರಬಹುದಾದಂತಹ, ಮುಂದೆ ಬರಬಹುದಾದಂತಹ ಶನಿಯ ದೋಷ, ಶನಿಯ ದೋಷದಿಂದ, ಶನಿಯ ಪ್ರಭಾವದಿಂದ ಆಗ್ತಕ್ಕಂತಹ ತೊಂದರೆಗಳನ್ನು ಖಚಿತವಾಗಿ ನಮಗೆ ಶನಿಗ್ರಹಗಳ ಅಂತರ್ಗತನಾದಂತಹ ಭಗವಂತ, ಶನಿಯೇ ಮೊದಲಾದಂತಹ ಆದಿತ್ಯಾದಿ ನವಗ್ರಹ ದೇವತೆಗಳ ಅಂತರ್ಗತನಾದಂತಹ ಭಗವಂತ ಆಯಾ ಗ್ರಹಗಳ ಉಪಾಸನೆಯನ್ನು ಸರಿಯಾದ ಕ್ರಮದಲ್ಲಿ ಶಾಸ್ತ್ರದ ತಳಹದಿಯಲ್ಲಿ ಅವರನ್ನು ನಿಂದಿಸದೇನೆ, ಅವರನ್ನು ದೂಷಿಸದೇನೆ, ಅವರಲ್ಲಿರುವ ಗುಣಗಳ ಚಿಂತನೆ ಮಾಡಿದಾಗ ಖಚಿತವಾಗಿ ಅವುಗಳನ್ನು ನಿವೃತ್ತಿ ಮಾಡೇ ಮಾಡ್ತಾನೆ ಅನ್ನೋದಕ್ಕೆ ವಾದರಾಜ ಸ್ವಾಮಿಗಳವರ ಈ ಯಾವ ಒಂದು ಸ್ತೋತ್ರವೇ ಉದಾಹರಣೆ ಅಂತ. ಇಷ್ಟನ್ನೇ ಕೇಳ್ಕೊಳ್ಳೋದ, ದಿನಮಣಿಯ ಮಗನಾದಂತಹ, ಸೂರ್ಯನ ಪುತ್ರನಾದಂತಹ, ಅನೇಕ ಗುಣಗಳಿಂದ ಯುಕ್ತನಾದಂತಹ ಅಂತ ಇಷ್ಟು ಪ್ರಾರ್ಥನೆ ಮಾಡಿದರೆ ಸಾಕ? ಅಲ್ಲ. ಮೇ ಅರಿಷ್ಟಂ ಹರ, ನನ್ನ ಅಭಿಷ್ಟಗಳೆಲ್ಲ, ಮೇ ಅರಿಷ್ಟಂ ಹರ, ನನ್ನ ಎಲ್ಲ ಅನಿಷ್ಟಗಳನ್ನು, ತೊಂದರೆ ತಾಪತ್ರಯಗಳನ್ನು ಹರಣ ಮಾಡು ಎಂಬುದಾಗಿ ವಿಶೇಷವಾಗಿ ಕೇಳಬೇಕು. ಮೇ ಅಭಿಷ್ಟಂ ಕುರು, ನನ್ನ ಅಭಿಷ್ಟಗಳೆಲ್ಲವನ್ನು ಕೂಡ ಸಿದ್ಧಿ ಮಾಡು. ಮಾ ಕುರು ಸಂಕಟಂ, ಯಾವುದೇ ವಿಧವಾದಂತಹ ಸಂಕಟಗಳನ್ನು ಈ ಪ್ರಸಂಗದಲ್ಲಿ ನೀನು ನನಗೆ ಕೊಡುವುದು ಬೇಡ ಎಂಬುದಾಗಿ. ಈ ಯಾವ ಮೀನರಾಶಿಯಲ್ಲಿ ಯುತಿಯಾಗ್ತಿರ್ತಕ್ಕಂತಹ ಏನು ಷಡ್ಗ್ರಹ ಯೋಗ ಅಂತ ಏನಿದೆ, ಆ ಷಡ್ಗ್ರಹಗಳಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿ ಅತ್ಯಂತ ಪ್ರಭಾವಿ ಪುರುಷನಾದಂತಹವನು ಈ ಸಂದರ್ಭದಲ್ಲಿ ಶನಿ ಎಂಬುದಾಗಿ ನಾವು ವಿಶೇಷವಾಗಿ ನೋಡಬೇಕು. ಇಲ್ಲಿ ಒಂದು ಮೀನರಾಶಿಯಲ್ಲಿ ಈ ಯಾವ ಅಷ್ಟಗ್ರಹ ಯೋಗ ಆಗ್ತಾ ಇದೆ ಎಂಬುದನ್ನು ನಾವು ತಿಳಿದುಕೊಂಡಿದ್ದೇವೆ. ತಿಳಿದುಕೊಂಡ ನಂತರದಲ್ಲಿ ಈ ಯೋಗಗಳಲ್ಲಿ ಹೇಳ್ತಾ ಬಂದಿದ್ದೇವೆ ನಾವು ನಿಮಗೆ. ಯಾವ ರೀತಿಯಾದಂತಹ ಯೋಗಗಳಾಗುತ್ತೆ ಅಂದರೆ ತ್ರಿಗ್ರಹ ಯೋಗ, ಚತುರ್ಗ್ರಹ ಯೋಗ, ಪಂಚಗ್ರಹ ಯೋಗ, ಷಡ್ಗ್ರಹ ಯೋಗ, ಅಷ್ಟಗ್ರಹ ಯೋಗ ಅಂತ. ಆದರೆ ಇವತ್ತು ನಾವು ಪ್ರಸ್ತುತದಲ್ಲಿ ನೋಡ್ತಕ್ಕಂಥದ್ದಾದರೆ ಷಡ್ಗ್ರಹ ಯೋಗವನ್ನು ಕಾಣ್ತಾ ಇದ್ದೇವೆ. ಎಲ್ಲಿ ಕಾಣ್ತಾ ಇದ್ದೇವೆ? ಮೀನರಾಶಿಯಲ್ಲಿ ಗೋಚಾರದಲ್ಲಿ ಏನಾಗ್ತಾ ಇದೆ ಅಂತಂದರೆ 6 ಗ್ರಹಗಳು ಒಂದೇ ರಾಶಿಯಲ್ಲಿ ಸಿಗ್ತಾ ಇವೆ. ಆರು ಗ್ರಹಗಳು ಯಾವುವು ಎಂಬುದಾಗಿ ನಾವು ತಿಳಿದುಕೊಳ್ತಕ್ಕಂಥದ್ದಾದರೆ, ಮೊದಲಿಗೆ ಸೂರ್ಯ ಮತ್ತು ಚಂದ್ರರು. ದಿನಮಣಿಯಾದಂತಹ ಸೂರ್ಯ, ನಮಗೆ ಆಹ್ಲಾದವನ್ನು ಕೊಡ್ತಕ್ಕಂತಹ ಚಂದ್ರ ಈ ಮನೆಯಲ್ಲಿ ಸೇರಿಕೊಂಡಿದ್ದಾರೆ ಮೊದಲೇದಾಗಿ. ಅದಾದ ನಂತರದಲ್ಲಿ ಬುಧ ಕೂಡ ಇದೇ ಮನೆಯಲ್ಲಿ ಇದ್ದಾನೆ. ಬುಧದಾದ ನಂತರದಲ್ಲಿ ಶುಕ್ರ, ಶನಿ ಮತ್ತು ರಾಹುಗ್ರಹಗಳು ಈ ಮನೆಯಲ್ಲಿ ಯುತಿಯಾಗಿರೋದ್ರಿಂದ, ಈ 6 ಗ್ರಹಗಳು ಮೀನರಾಶಿಯಲ್ಲೇ ಯುತಿಯಾಗಿರೋದ್ರಿಂದ ಇದನ್ನು ಒಂದು ಪಾಪಗ್ರಹ ಯೋಗ ಅಂತ ಕೂಡ ಕರೀತಾರೆ. ಪಾಪಗ್ರಹ ಯುತಿ ಅಂತ ಕರೀತಾರೆ. ಇಂತಹ ಸಂದರ್ಭದಲ್ಲಿ ಹಿಂದಿನ ಪ್ರಸಂಗಗಳನ್ನು ನಾವು ನೋಡ್ತಾ ಬಂದ್ವಿ, 2-3 ಪ್ರಸಂಗಗಳನ್ನು. 1993ನೇ ಇಸ್ವಿಯ ಪ್ರಸಂಗ, 1947ನೇ ಇಸ್ವಿಯ ಪ್ರಸಂಗ, ಇದಿಷ್ಟು ಎಲ್ಲ ಹಿಂದಿನ ಪ್ರಸಂಗಗಳನ್ನು ನಾವು ನೋಡಿದ್ದೇವೆ. ಆದರೆ ಈಗ ಪ್ರಸ್ತುತವಾಗಿ ಹತ್ತಿರದ ಕೆಲವೊಂದಿಷ್ಟು ಉದಾಹರಣೆಗಳನ್ನು ತೆಗೆದುಕೊಳ್ತಕ್ಕಂಥದ್ದಾದರೆ ಅಲ್ಲಿ ತಿಳಿಸ್ತಾ ಇದ್ದಾರೆ, 2019ನೇ ಇಸ್ವಿಯಲ್ಲಿ ನಾವೇನು ಒಂದು ಹೆಸರನ್ನು ಕೇಳಿದ್ದೇವೆ. 2019 ಅಂದ ಕ್ಷಣದಲ್ಲಿ ನಮಗೆ ನೆನಪು ಬರ್ತಕ್ಕಂಥದ್ದು ಯಾವುದು ಅಂತಂದರೆ ಕೋವಿಡ್-19 ಹೆಸರೇ ಅದನ್ನು ಇಟ್ಟಿದ್ದು. ಅದಕ್ಕೆ ಅಂದರೆ ಉದ್ದೇಶ 2019ನೇ ಇಸ್ವಿಯಲ್ಲಿ ಈ ಮಹಾಮಾರಿಯ ರೋಗ ಬಂದಿತ್ತು ಎಂಬುದಾಗಿ ಎಲ್ಲರಿಗೂ ಜ್ಞಾಪಕ ಉಳಿಯುವುದಕ್ಕಾಗಿಯೇ ಏನು ಮಾಡಿದ್ದಾರೆ ಅಂತಂದರೆ ಕೋವಿಡ್-19 ಅಂತ ಹೇಳಿದ್ದಾರೆ. ಅಂತಹ ಕೋವಿಡ್-19 ಸಂಭವಿಸುವ ಸಂದರ್ಭದಲ್ಲಿಯೂ ಕೂಡ ಏನಾಗ್ತಾ ಇದೆ ಅಂತಂದರೆ ಪಂಚಗ್ರಹ ಯುತಿ ಎಂಬುದಾಗಿ ಜರುಗಿರತಕ್ಕಂಥದ್ದನ್ನು ನಮಗೆ ಪ್ರತ್ಯಕ್ಷವಾಗಿ ಅತಿ ಹತ್ತಿರದಲ್ಲಿ ಕಾಣಸಿಗ್ತದೆ. ಇಷ್ಟೇನಾ ಅಂದರೆ ಇಷ್ಟೇ ಅಲ್ಲ, ಇನ್ನೂ ಬೇಕಾದಷ್ಟು ಉದಾಹರಣೆಗಳನ್ನು ಕೊಡ್ತಾ ಬರ್ತಾರೆ. 2021ನೇ ಇಸ್ವಿಯಲ್ಲಿಯೂ ಕೂಡ ಅದಾಗಿ ಕೇವಲ 1 ವರ್ಷದ ನಂತರದಲ್ಲಿಯೂ ಕೂಡ ಏನಾಗ್ತಾ ಇದೆ, ಮತ್ತೆ ಈ ಆಲ್ಮೋಸ್ಟ್ ಈ ಗ್ರಹಯುತಿಗಳು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಬಂದಾಗ ಈ ಡಿಸೆಂಬರಿಂದ ಏಪ್ರಿಲ್ ತಿಂಗಳ ಮಧ್ಯದಲ್ಲಿಯೇ ಎಲ್ಲ ಗ್ರಹಗಳು ಯುತಿ ಆಗ್ತಕ್ಕಂಥ ಪ್ರಸಂಗಗಳನ್ನು ನಾವು ನೋಡಬಹುದು. ಈ ಥರದ ಪರಿಣಾಮಗಳು ಪ್ರಾಪಂಚಿಕವಾಗಿ ಆಗ್ತಕ್ಕಂಥದ್ದು ಒಂದು ಭಾಗದಲ್ಲಿ. ಆದರೆ ಇನ್ನು ಎಲ್ಲರಿಗೂ ಕೂಡ ಒಂದು ಆಸಕ್ತಿ ಇರ್ತದೆ, ನನ್ನ ರಾಶಿಗೆ ಹೇಗೆ, ನಾನೇನು ಮಾಡಬೇಕು, ಇದರಿಂದ ದೋಷೋನ್ಮುಕ್ತರಾಗುವುದು ಹೇಗೆ, ಪುಣ್ಯ ಸಂಪಾದನೆ ಮಾಡುವುದು ಹೇಗೆ,
ಬಹಳ ವಿಚಾರಗಳು, ಚಿಕ್ಕ 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 ವಿಷಯಗಳು. ಮೊದಲಿಗೆ ಲೌಕಿಕವಾಗಿ ನೋಡ್ತಕ್ಕಂಥದ್ದಾದರೆ ಮಕ್ಕಳ ಮನೆಯಲ್ಲಿರ್ತಕ್ಕಂತಹ ಕುಟುಂಬದವರ ಎಲ್ಲರ ರಾಶಿಗಳು, ಅದರಲ್ಲಿ ಮಗ ಇವಾಗ ಸ್ಕೂಲಿಗೆ ಸೇರಿಸ್ತಾ ಇದ್ದೇವೆ, ತಂದೆ ತಾಯಿಗಳ ಉದ್ಯೋಗ ವ್ಯವಹಾರ ವ್ಯಾಪಾರಗಳು, ಅದಲ್ಲದೇನೆ ಕ್ರಯ ವಿಕ್ರಿಯೆಗಳು, ಯಾವುದನ್ನೋ ವಸ್ತುವನ್ನು ಕೊಂಡುಕೊಳ್ಬೇಕು, ಮಾರಬೇಕು, ಇನ್ನೂ ಅನೇಕ ವಿಧವಾದಂತಹ ಗೊಂದಲಗಳಲ್ಲಿ ನಾವು ತೊಡಗಿರುತ್ತೇವೆ. ಈ ಪ್ರಸಂಗದಲ್ಲಿ ನಮ್ಮ ರಾಶಿಗಳಿಗೆ ಯಾವ ವಿಧವಾಗಿ ಇದೆ ಎಂಬುದಾಗಿ ನಾವು ತಿಳಿದುಕೊಳ್ತಕ್ಕಂಥದ್ದಾದರೆ, ಇದೆಲ್ಲವೂ ಯಾಕೆ ನಾವು ಜ್ಯೋತಿಷ್ಯ ಶಾಸ್ತ್ರ ಆತ್ಮಾಶ್ರಮದಿಂದ ನೀವು ಸತತವಾಗಿ ಅವಿರತವಾಗಿ ಒಳ್ಳೆಯ ವಿಧವಾಗತಕ್ಕಂಥ ಮೊದಲಿಗೆ ಧರ್ಮಶಾಸ್ತ್ರದ ವೇದಾಂತ ಗ್ರಂಥಗಳ ಅನುವಾದಗಳನ್ನು, ಚರ್ಚೆಗಳನ್ನು ಮತ್ತು ತರ್ಕ ವ್ಯಾಕರಣಗಳಿಗೆ ಸಂಬಂಧಪಟ್ಟಂತಹ ಚರ್ಚೆಗಳನ್ನು, ಸೆಮಿನಾರ್ಗಳನ್ನು, ವಿಶೇಷವಾದಂತಹ ಪುರಾಣಗಳ ಪ್ರವಚನಗಳನ್ನು, ಭಾಗವತ ಮೊದಲಾದಂತಹ ಎಲ್ಲ ಉಪನ್ಯಾಸಗಳನ್ನು ಕೇಳಿರ್ತೀರಿ. ಆದರೆ ಈ ಪ್ರಸಂಗದಲ್ಲಿ ಈ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಷಡ್ಗ್ರಹ ಯೋಗದ ಬಗ್ಗೆ ಯಾಕೆ ನಾವು ತಿಳಿದುಕೊಳ್ಬೇಕು ಅಂತಂದರೆ, ಅದಕ್ಕೆ ಧರ್ಮಶಾಸ್ತ್ರದ ಒಂದು ಮಾತಿದೆ, ಮಂತ್ರಾದೀನಂತೂ ದೇವಸ್ಯಾತ್ ಗ್ರಹಾದೀನಂತೂ ಮಾನುಷಂ ಅಂತ. ಈ ಶರೀರ ಏನಿದೆಯಲ್ಲ, ಭಗವಂತ ಕೊಟ್ಟಿರತಕ್ಕಂತಹ ಶರೀರ, ಈ ಯಾವ ಜೀವನ, ಈ ಯಾವ ಅವಕಾಶ, ನೀವು ಪ್ರವಚನಗಳಲ್ಲಿ ಕೇಳಿದ ಹಾಗೆ ಯತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ ಅಂತ ಮುಂತಾದ ವಿಷಯಗಳನ್ನು, ಯತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ಯತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ, ಯತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ, ಯತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ ಅಂತ. ಈ ಸಂದರ್ಭದಲ್ಲಿ ಈ ಎಲ್ಲ ಜನ್ಮಗಳನ್ನು ದಾಟಿಕೊಂಡು ಬಂದು ಶಾಸ್ತ್ರದಲ್ಲಿ ಹೇಳಿರತಕ್ಕಂತಹ ವಿಷಯಗಳನ್ನು ದಾಸರು ಅತ್ಯಂತ ಸುಲಭವಾಗಿ ನಮ್ಮ ಆಡುಭಾಷೆಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಏನು ಅಂದರೆ, ಏಸುಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿ ಯೋನಿಯನ್ನು ದಾಟಿ ಬಂದ ಈ ಶರೀರ ಅಂತ. ಇಂತಹ ಉತ್ತಮವಾದ ಶರೀರ ಸಿಕ್ಕಾಗ, ನಮಗೆ ಭಗವಂತ ಕರುಣಿಸಿಕೊಟ್ಟಾಗ, ಈ ಸಂದರ್ಭದಲ್ಲಿ ನಾವು ಧರ್ಮದಿಂದ ಇರಬೇಕು, ಧರ್ಮ ಮಾರ್ಗದಲ್ಲಿ ಇರಬೇಕು, ಧರ್ಮಗಳ ಆಚರಣೆಯನ್ನು ಹೆಚ್ಚಾಗಿ ಮಾಡ್ತಾ, ಋತ ನಿಯಮ ಉಪವಾಸಗಳನ್ನು ಮಾಡ್ತಾ ಬರಬೇಕು. ಇಂತಹ ಯಾವ ಧರ್ಮ ಕಾರ್ಯಕ್ಕೆ ಅನುಕೂಲವಾಗಿರತಕ್ಕಂಥದ್ದು, ಪ್ರಾರಂಭದಲ್ಲೇ ಹೇಳಿದ ಹಾಗೆ ಇದು ವೇದದ ಒಂದು ಅಂಗ ಜ್ಯೋತಿಷ್ಯ. ಅಲ್ಲಿ ಮೊದಲೇ ತಿಳಿಸಿದ ಹಾಗೆ ಸಾಕ್ಷಾತ್ ಸರ್ವೋತ್ತಮ, ಸರ್ವೋತ್ಕೃಷ್ಟ, ಸರ್ವತಂತ್ರ ಸ್ವತಂತ್ರ, ಮಮಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ ಅಂತ. ನಮ್ಮ ಆತ್ಮಾಶ್ರಮದಿಂದ ಈ ಯಾವ ಒಂದು ವಿಷಯವನ್ನು ಎಲ್ಲ ಕಡೆಯಲ್ಲೂ ಪ್ರತಿಪಾದನೆ ಮಾಡ್ತಾರೆ. ಮಮಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ ಎಂಬುದಾಗಿ. ಆ ಸರ್ವಸ್ವಾಮಿ, ಸರ್ವೋತ್ತಮ, ಸರ್ವೋತ್ಕೃಷ್ಟ ಭಗವಂತನೇ ಮಂತ್ರಗಳ ಅಧೀನನಾಗಿದ್ದಾನೆ. ಅಂದರೆ ಅಧೀನತ್ವ ಅಂತಕ್ಕಂಥದ್ದು ಏನು ಅಂದರೆ, ಇಲ್ಲಿ ವಿಷಯವನ್ನು ತಿಳಿಸ್ತಾ ಇರತಕ್ಕಂಥದ್ದು, ನೀವು ಮಂತ್ರಗಳ ಉಚ್ಚಾರಣೆಯನ್ನು ಮಾಡಿದರೆ, ಜಪತಪ ಅನುಷ್ಠಾನಗಳನ್ನು ಮಾಡಿದರೆ, ಧರ್ಮ ಕಾರ್ಯಗಳನ್ನು ಮಾಡಿದರೆ ಭಗವಂತ ನಿಮ್ಮ ಅಧೀನನಾಗ್ತಾನೆ, ನಿಮ್ಮ ವಶ ಆಗ್ತಾನೆ. ಅದನ್ನು ನದೇವ ತೋಷಣಂ ವೃಥ ಅಂತ ಹೇಳಿದ ಹಾಗೆ ಯಾವುದು ವ್ಯರ್ಥ ಆಗುವುದಿಲ್ಲ, ಭಗವಂತ ಖಚಿತವಾಗಿ ಫಲ ಕೊಡ್ತಾನೆ ಅನ್ನೋದಕ್ಕಾಗಿ ಇಲ್ಲಿ ಅಧೀನ ಅಂತ ಹೇಳಿರ್ತಕ್ಕಂಥದ್ದೇ ಹೊರತು ಭಗವಂತನಿಗೆ ಅಧೀನತ್ವ ಬಂತು ಹೊಸದಾಗಿ ಅಂತ ನಾವು ಯಾವುದೇ ವಿಧದಲ್ಲಿಯೂ ಕೂಡ ತಿಳಿದುಕೊಳ್ಳಬಾರದು. ಅದರ ಮುಂದೆ ಬರೆದಂತಹ ಭಾಗ ಏನು ಅಂತಂದರೆ, ಗ್ರಹಾಧೀನಂತೂ ಮಾನುಷಂ ಅಂತ. ನಾವು ನೀವೆಲ್ಲರೂ ಕೂಡ ಆದಿತ್ಯಾದಿ ನವಗ್ರಹ ದೇವತೆಗಳ ಅಧೀನರಾಗಿದ್ದೇವೆ. ಆ ಕಾರಣದಿಂದಾಗಿ ಇಲ್ಲಿ ರಾಶಿ ಬಗ್ಗೆ ತಿಳಿದುಕೊಳ್ಳುವ ಮುಂಚೆ ಒಂದು ವಿಚಾರವನ್ನು ಮಾಡಬೇಕು. ಲೌಕಿಕವಾದಂತಹ ಒಂದು ದೃಷ್ಟಾಂತವನ್ನು ನಾವು ನೋಡಬೇಕು. ಏನು ಅಂತಂದರೆ, ನಾವು ಸಂಚಾರ ಮಾಡ್ತಾ ಇರ್ತೇವೆ, ರಸ್ತೆಯಲ್ಲಿ ಹಾದಿಯಲ್ಲಿ ಹೋಗುವಾಗ ರೆಡ್ ಸಿಗ್ನಲ್ ಬರ್ತದೆ ಒಂದು ಬಾರಿ, ಇನ್ನೊಂದು ಬಾರಿ ಎಲ್ಲೋ ಬರ್ತದೆ, ಇನ್ನೊಂದು ಬಾರಿ ಗ್ರೀನ್ ಸಿಗ್ನಲ್ ಬರ್ತದೆ. ಆದರೆ ಆ ಸಿಗ್ನಲ್ಗಳು ಬಂದು ನಮ್ಮ ಗಾಡಿಯಲ್ಲಿರತಕ್ಕಂಥ ಚಾವಿಯನ್ನು, ಕೀಯನ್ನು ಆಫ್ ಮಾಡಿ ಗಾಡಿಯನ್ನು ನಿಲ್ಲಿಸುವುದಿಲ್ಲ. ಕೇವಲ ಸಿಗ್ನಲ್ಗಳು ಸೂಚಕಗಳು. ಅಂದರೆ ರೆಡ್ ಸಿಗ್ನಲ್ ಬಂದಾಗ ಈ ಸಂದರ್ಭದಲ್ಲಿ ನಿನಗೆ ಪ್ರಯಾಣಕ್ಕೆ ಯೋಗ್ಯವಾದ ಸಮಯವಲ್ಲ ಎಂಬುದಾಗಿ ಅವು ನಮಗೆ ಸೂಚನೆಯನ್ನು ಕೊಡ್ತಾ ಇವೆ. ಎಲ್ಲೋ ಸಿಗ್ನಲ್ ಬಂದಾಗ ನೀನು ಸಿದ್ಧಪಡಿಸು, ನಿನ್ನ ಯಾತ್ರೆಗೆ, ನಿನ್ನ ಸಂಚಾರಕ್ಕೆ ಸಿದ್ಧನಾಗು ಎಂಬುವ ಒಂದು ಸೂಚನೆಯನ್ನು ಕೊಡುವುದಕ್ಕಾಗಿ ಈ ಯಾವ ಹಳದಿ ಬಣ್ಣದ ಒಂದು ಚಿಹ್ನೆ ಅಂತಕ್ಕಂಥದ್ದು, ಸಿಗ್ನಲ್ ಅಂತಕ್ಕಂಥದ್ದು ನಮಗೆ ತೋರಿಸ್ತದೆ. ಇನ್ನು ಗ್ರೀನ್ ಸಿಗ್ನಲ್ ಬಂದಾಗ ಏನಾಗ್ತಾ ಇದೆ ಅಂತಂದರೆ, ನೀವು ಸುಲಭವಾಗಿ ಸುಸೂತ್ರವಾಗಿ ನಿಮ್ಮ ಸಂಚಾರವನ್ನು ಮುಂದುವರಿಸಬಹುದು ಅಂತ ಹೇಗೆ ಇದೇನೋ ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದೇನು ಅಂತಂದರೆ, ಈ ವಿಧವಾದಂತಹ ಷಡ್ಗ್ರಹ ಯೋಗಗಳು ಮತ್ತು ಯಾವುದೇ ಒಂದು ಗ್ರಹಗಳಲ್ಲಿ ವಿಶೇಷವಾಗಿ ನಾವು ನೋಡಬೇಕಾದದ್ದಾದರೆ ಈ ಶನಿಯ ಬಾಧೆಯನ್ನು ಈ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ
ಒಂದು ಪ್ರಸಿದ್ಧವಾದಂತಹ ಶನೈಶ್ಚರಕೃತ ನರಸಿಂಹ ಸ್ತೋತ್ರ ಅಂತಲೇ ಇದೆ. ಅಲ್ಲಿ ಒಂದು ವಿಷಯ ಬರ್ತದೆ, ದ್ವಾದಶಾಷ್ಟಮ ಜನ್ಮಸ್ಥಂ ತದ್ಭಯಂ ಮಾಸ್ತು ತಸ್ಯ ವೈ ಎಂಬುದಾಗಿ. ಅಂದರೆ ಶನಿ ಎಲ್ಲಿ ಬಾಧಿಸ್ತಾನೆ ಹೆಚ್ಚಿಗೆ ಅಂತಂದರೆ, ಯಾವ ವ್ಯಕ್ತಿ ಮೇಷರಾಶಿಯಾಗಿದ್ದರೆ ಮೇಷರಾಶಿಯಿಂದ 12ನೇ ಮನೆ, ಇವಾಗ ಯುತಿಯಾಗಿರತಕ್ಕಂತಹದ್ದು ಗ್ರಹ ಶನಿಗ್ರಹ ಪ್ರವೇಶ ಮಾಡಿರತಕ್ಕಂತಹದ್ದು ಕೂಡ ಮೀನರಾಶಿಗೆ. ಮೀನದಿಂದ ಕ್ರಮವಾಗಿ ನಾವು ಗಣನೆ ಮಾಡಿಕೊಂಡು ಬಂದಾಗ ಮೇಷರಾಶಿ ಅಂತಕ್ಕಂಥದ್ದು 12ನೇದಾಗ್ತಾ ಇದೆ. ಅಲ್ಲೇ ಅದನ್ನೇ ಹೇಳಿದ್ದು, ದ್ವಾದಶ ಮೊದಲಿಗೆ ಹೇಳಿರ್ತಕ್ಕಂಥದ್ದು. ಇನ್ನು ಅಷ್ಟಮ ಶನಿ ಎಂಬುದಾಗಿ ನಾವು ವಿಶೇಷವಾಗಿ ನೋಡ್ತಾ ಇದ್ದೇವೆ. ಆ ಅಷ್ಟಮ ಶನಿ ಅಂತಕ್ಕಂತಹದ್ದು ಕೂಡ ಮಹಾಬಾಧಕವಾಗಿರ್ತಕ್ಕಂಥದ್ದು. ಅದಾದ ನಂತರದಲ್ಲಿ ಜನ್ಮರಾಶಿಯಲ್ಲಿರತಕ್ಕಂತಹ ಶನಿ ಎಂದಾಕ್ಷಣದಲ್ಲಿ ಅಲ್ಲಿ ಒಂದು ಎಲ್ಲರಲ್ಲೂ ಕೂಡ ಲೌಕಿಕ ರೂಢಿಯಲ್ಲಿ ಒಂದು ಮಾತುಂಟು, ಸಾಡೆ ಸಾತಿ ಅಂತ. ಏನಿದು ಸಾಡೆ ಸಾತಿ ಅಂದರೆ 7.5 ವರ್ಷದ ಒಂದು ಪಿರೇಡ್ ಅಂತ ಏನು ಕರಿತೀವಿ ನಾವು, 7.5 ವರ್ಷದ ಒಂದು ಸಮಯಕ್ಕೆ ಸಾಡೆ ಸಾತಿ ಎಂಬುದಾಗಿ ಕರೆದಿರತಕ್ಕಂಥದ್ದು. ಶನಿ ಹೆಸರೇ ಶನೈಶ್ಚರ ಅಂತ, ಶನೈಹಿ ಚರತಿ ಇತಿ ಶನೈಶ್ಚರ ಅಂತ. ಅತ್ಯಂತ ನಿಧಾನವಾಗಿ ಮಂದಗತಿಯಲ್ಲಿ ಅವನು ಸಂಚಾರ ಮಾಡ್ತಾನೆ ಇಡೀ ನವಗ್ರಹಗಳಲ್ಲಿ. ಇದಕ್ಕೆ ಜ್ಯೋತಿಷ್ಯ ಶಾಸ್ತ್ರದ ವಿಷಯಗಳನ್ನು ತಿಳಿದುಕೊಳ್ತಾ ಹೋದರೆ ಬೇಕಾದಷ್ಟು ವಿಷಯಗಳಿದೆ. ಈ ನವಗ್ರಹಗಳಲ್ಲಿ ಇವತ್ತು ಯುತಿಯಾಗಿರತಕ್ಕಂತಹ ಗ್ರಹಗಳನ್ನು ನಾವು ವಿಚಾರ ಮಾಡಬೇಕಾದ್ರೆ ಪ್ರಾಚೀನದಲ್ಲಿ ಇರತಕ್ಕಂತಹ ಗ್ರಹಗಳೆಷ್ಟು, ಹೀಗೆಲ್ಲ ಇನ್ನೂ ಅನೇಕ ವಿಚಾರಗಳಿವೆ. ಅವುಗಳನ್ನು ಮತ್ತೆ ಇನ್ನೊಂದು ಬಾರಿ ತಿಳಿಯುವ ಪ್ರಯತ್ನ ಮಾಡೋಣ. ಮೊದಲಿಗೆ ಇದ್ದಿದ್ದು ಸಪ್ತಗ್ರಹಗಳು, ಅದಾದ ನಂತರದಲ್ಲಿ ಆಗಿರತಕ್ಕಂತಹದ್ದು ನವಗ್ರಹಗಳು. ನವಗ್ರಹಗಳ ಒಂದು ಗಣನೆಗೆ ನಾವು ತೆಗೆದುಕೊಳ್ಳುತ್ತೇವೆ. ನವಗ್ರಹಗಳ ರಾಹುಕೇತುವಿನ ನಂತರದಲ್ಲಿ ಬಂದಿರತಕ್ಕಂತಹ ಗ್ರಹಗಳನ್ನು ನಾವು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಅವರವರಿಗೆ ಸಂಚಾರ ಕ್ರಮಗಳನ್ನು ಹೇಳ್ತಾ ಬರ್ತಾರೆ. ಅದರಲ್ಲಿ ಶನಿ ಅಂತಕ್ಕಂಥವನು ಅತ್ಯಂತ ಮಂದಗತಿಯಲ್ಲಿ ಸಾಗ್ತಾನೆ. ಅಂತಹ ಅಷ್ಟಮ ರಾಶಿಯಲ್ಲಿ ಅಂದರೆ 8ರಲ್ಲಿ ಈ ಬಾರಿ ಮೇಷರಾಶಿಯವರಿಗೆ ಏನಾಗ್ತಾ ಇದೆ ಅಂತಂದರೆ 12ರ ಮನೆಯಲ್ಲಿ ಶನಿ ಇರ್ತಾ ಇದ್ದಾನೆ ಮೀನರಾಶಿಯಲ್ಲಿ. ಅವರು ಸ್ವಲ್ಪ ಜಾಗೃತಿ ವಹಿಸಬೇಕು. ಮತ್ತು ಅದೇ ಶನಿ ಏನಾಗ್ತಾ ಇದ್ದಾನೆ ಅಂದರೆ ಸಿಂಹರಾಶಿಯವರಿಗೆ 8ನೇ ಮನೆಯಲ್ಲಿ ಇರ್ತಾ ಇದ್ದಾನೆ. ಅವರು ಕೂಡ ಜಾಗೃತಿಯನ್ನು ಖಚಿತವಾಗಿ ವಹಿಸಬೇಕು. ಇನ್ನು ಮೀನರಾಶಿಯವರಿಗೆ ಏನಾಗ್ತಾ ಇದೆ ಅಂತಂದರೆ ಜನ್ಮರಾಶಿಯಲ್ಲೇ ಶನಿ ಇರ್ತಾ ಇದ್ದಾನೆ. ಅಂದರೆ ಆ ಶಾಸ್ತ್ರದ ತಳಹದಿಯಲ್ಲಿ ಹೇಳಿದ ಹಾಗೆ ನೋಡ್ತಕ್ಕಂಥದ್ದು, ದ್ವಾದಶ ಅಷ್ಟಮ ಜನ್ಮಸ್ಥಂ ಎಂಬುದಾಗಿ. ಇಷ್ಟೇನಾ? ಮತ್ತು ಇನ್ನು ಬೇರೆ ರಾಶಿಯವ್ರಿಗೆ ತೊಂದರೆ ಇಲ್ವಾ ಅಂದರೆ ಇದೆ. ಯಾವುದು ಅಂತಂದರೆ ಈ ಸಾಡೆ ಸಾತಿಯ ಕ್ರಮವನ್ನು ಏನು ಹೇಳಿದ್ವಿ, ಒಂದು ರಾಶಿಯಲ್ಲಿ 2.5 ವರ್ಷಗಳ ಕಾಲ ಇರ್ತಾನೆ. ಅವನು ಇರತಕ್ಕಂತಹ ರಾಶಿಯಿಂದ ಹಿಂದಿನ ಮನೆಯನ್ನು 2.5 ವರ್ಷ ಬಾಧಿಸ್ತಾನೆ ಮತ್ತು ಮುಂದಿನ ಮನೆಯನ್ನು ಬಾಧಿಸ್ತಾನೆ, ತಾನು ಇರತಕ್ಕಂತಹ ಮನೆಯನ್ನು ಬಾಧಿಸ್ತಾನೆ. ಈ ಪಿರಿಯಡಿಗೆ ಸಾಡೆ ಸಾತಿ ಎಂಬುದಾಗಿ ರೂಢಿಯಲ್ಲಿ ಇಟ್ಟುಕೊಂಡಿರತಕ್ಕಂತಹ ಹೆಸರು. ಆ ನಿಟ್ಟಿನಲ್ಲಿ ನೋಡಿದಾಗ ಕುಂಭರಾಶಿಯವರಿಗೆ ಇದು ಅಂತ್ಯಶನಿ ಎಂಬುದಾಗಿ ಕರೆಯಲ್ಪಡ್ತದೆ. ಮತ್ತು ಯಾವ ಮೀನರಾಶಿಯವರಿಗೆ ಜನ್ಮಸ್ಥ ಶನಿ ಎಂಬುದಾಗಿ ಕರೆಯಲ್ಪಡ್ತದೆ. ಮತ್ತು ಮೇಷರಾಶಿಯವರಿಗೆ ದ್ವಾದಶ ಭಾವದಲ್ಲಿ ಅಂದರೆ ಪ್ರಾರಂಭ, ಅವರಿಗೆ ಸಾಡೆ ಸಾತಿ ಪ್ರಾರಂಭವಾಯಿತು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಇಷ್ಟೇ ರಾಶಿಗಳಿಗೆ ಶನಿ ಬಾಧೆ ಉಂಟಾ ಅಂದರೆ ಇಲ್ಲ, ಇನ್ನೂ ಒಂದು ರಾಶಿ ಇದೆ. ಅದೇ ವೃಶ್ಚಿಕ ರಾಶಿ ಎಂಬುದಾಗಿ ಕರಿತೇವೆ. ಪಂಚಮ ಶನಿ ಅಂತ ಕರಿತೇವೆ. ಪಂಚಮ ಶನಿ ಅಂತಕ್ಕಂತಹದ್ದು ಏನಾಗ್ತಾ ಇದೆ ಅಂತಂದರೆ, ಯಾವ ಕೆಲವೊಂದಿಷ್ಟು ಈ ಜ್ಯೋತಿಷ್ಯ ಶಾಸ್ತ್ರದ ಮುಖಾಂತರವಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ನಾವು ಸ್ವಲ್ಪ ವಿಚಾರ ಮಾಡ್ತಾ ಇರತಕ್ಕಂಥ ಪ್ರಸಂಗದಲ್ಲಿ ಈ ಪರಿಹಾರಗಳು ಅಂತ ಬಂದಾಗ ಹೋಮ ಹವನ ಜಪ ತಪ ಅನುಷ್ಠಾನಗಳು ಆಹುತಿಗಳು ಇದರದೆಲ್ಲ ಕ್ರಮ ಸಂಖ್ಯೆ ಉಂಟು. ಅದಕ್ಕೆ ಆದಂತಹ ಒಂದು ಪ್ರೋಟೋಕಾಲ್ ಉಂಟು. ಅದಕ್ಕೆ ಆದಂತಹ ಒಂದು ಕೆಲವೊಂದಿಷ್ಟು ಕ್ರಮಗಳು ಉಂಟು. ಅವುಗಳನ್ನು ಆಚರಣೆ ಮಾಡಬೇಕು. ಯಾವಾಗ ಮಾಡಬೇಕು, ಯಾವಾಗ ಮಾಡಬಾರ್ದು ಅಂತ ನಾವು ವಿಚಾರ ಮಾಡತಕ್ಕಂಥದ್ದಾದರೆ, ಯಾವ ಗ್ರಹದ ಬಾಧೆಯು ನಮಗೆ 3ರಿಂದ 6 ತಿಂಗಳಲ್ಲಿ ಸಹಜವಾಗಿಯೇ ಬಾಧಾ ನಿವೃತ್ತಿ ಆಗ್ತದೋ, ಬಾಧಾ ನಿವೃತ್ತಿ ಆಗ್ತಕ್ಕಂಥದ್ದು ಅಂದರೆ ಆ ಸ್ಥಾನದಿಂದ ಬೇರೆ ಸ್ಥಾನಕ್ಕೆ ಅವನು ಪಲ್ಲಟನಾಗುವುದು, ಅಂದರೆ ಬೇರೆ ಸ್ಥಾನಕ್ಕೆ ಸಂಚಾರ ಮಾಡುವ ಪ್ರಸಂಗ ಏನು ಉಂಟಲ್ಲ, ಆ ಥರದ ಪ್ರಸಂಗದಲ್ಲಿ ನಾವು ಕೇವಲ ಜಪತಪಗಳನ್ನು ಸ್ವಯಂ ಯಾವ ರಾಶಿಯವರಿಗೆ ಬಾಧೆ ಇರ್ತದೋ ಅವರೇ ಅನುಷ್ಠಾನಗಳನ್ನು ಮಾಡಿಕೊಂಡಿದ್ದರೆ ಸಾಕು. ಅದಕ್ಕೆ ಹೋಮ ಹವನಗಳ ಅವಶ್ಯಕತೆಯೂ ಇರುವುದಿಲ್ಲ. ಯಾವ ಸಂದರ್ಭದಲ್ಲಿ 9 ತಿಂಗಳಿಂದ 1 ವರ್ಷದ ಮೇಲೆ ಒಂದು ಗ್ರಹವು ಒಂದೇ ಸ್ಥಾನದಲ್ಲಿ ಕುಳಿತುಕೊಂಡು ಅಲ್ಲಿಂದ ಆ ಸ್ಥಾನವು ನಮಗೆ ಬಾಧಾಸ್ಥಾನವಾಗಿದ್ದರೆ ಆ ಸಂದರ್ಭದಲ್ಲಿ ಉಚಿತವಾದಂತಹ ಅಧ್ಯಯನಶೀಲ ಪುರೋಹಿತರನ್ನು ಜ್ಯೋತಿಷ್ಯಗಳನ್ನು ಸಂಪರ್ಕ ಮಾಡಿ ಪರಿಹಾರಗಳನ್ನು ಮಾಡಿಕೊಳ್ಳಬಹುದು. ಆ ವಿಚಾರವನ್ನು ಮಾಡಿದಾಗ ಏನಾಗ್ತಾ ಇದೆ ಅಂದರೆ, ಈ ವೃಶ್ಚಿಕ ರಾಶಿ ಅಂತಕ್ಕಂಥವರಿಗೆ
ಪಂಚಮ ಶನಿ ಅಂತ ಕರಿತಾ ಇದ್ದೇವೆ. ಇದನ್ನು ಪಂಚಮಾರಿಷ್ಟ ದೋಷ ಎಂಬುದಾಗಿಯೂ ಕೂಡ ಗಣನೆಗೆ ತೆಗೆದುಕೊಳ್ಳೋದಕ್ಕೆ ಜ್ಯೋತಿಷ್ಯದಲ್ಲಿ ಒಂದು ಅವಕಾಶ ಉಂಟು. ಕಾರಣ ನಿಮಗೆ ತಿಳಿಸಿದ್ದೇವೆ ಮೊದಲಿಗೆ. ಯಾಕೆ ನಾವು ಪಂಚಮಾರಿಷ್ಟ ದೋಷದ ನಿವೃತ್ತಿ ಮಾಡ್ಕೋಬೇಕು ವೃಶ್ಚಿಕ ರಾಶಿಯವರು ಅನ್ನೋದಕ್ಕೆ. ಅದು ಅಲ್ಪಾವಧಿಯಲ್ಲಿ ಅಲ್ಲಿ ವಾಸ ಮಾಡಿರೋದಿಲ್ಲ ಶನಿ, ದೀರ್ಘಾವಧಿಯಲ್ಲಿ ವಾಸ ಮಾಡಿರುತ್ತಾನೆ, ಅದಕ್ಕೆ ಪರಿಹಾರ ಅವಶ್ಯಕತೆ ಇರುತ್ತದೆ ಅಂತ. ಇದು ಒಂದು ಕ್ರಮ. ಇದನ್ನೇ ನಾವು 6 ಗ್ರಹಗಳ ವಿಚಾರದಲ್ಲಿಯೂ ಕೂಡ ಅತ್ಯಂತ ಜಾಗೃತವಾಗಿ ನಾವು ಅವುಗಳ ಅನುಕರಣೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಇದಾದ ನಂತರದಲ್ಲಿ ಬರತಕ್ಕಂತಹ ಗ್ರಹಗಳನ್ನು ಏನೋ ನಾವು ನೋಡ್ತಾ ಇದ್ದೇವೆ. ಬೇರೆ ಗ್ರಹಗಳು ಎಷ್ಟೋ ಜನರಿಗೆ ತುಂಬ ಗೊಂದಲ ಏನಾಗ್ತಾ ಇದೆ ಅಂತಂದರೆ, ನಮ್ಮ ಆತ್ಮಾಶ್ರಮದವರು ಇವತ್ತು ಈ ಉಪಯುಕ್ತವಾದ ಮಾಹಿತಿಯನ್ನು, ಜ್ಯೋತಿಷ್ಯ ಶಾಸ್ತ್ರದ ಮಾಹಿತಿಯನ್ನು ಕೊಡ್ತಾ ಇರತಕ್ಕಂಥದ್ದು ಅತ್ಯಂತ ಸೂಕ್ತ. ಯಾಕೆ ಅಂದರೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಏನಾಗ್ತದೆ, ಪ್ರತಿಯೊಬ್ಬರಿಗೂ ಕೂಡ ಕಾಲಾವಧಿಯ ನಿಯಮ ಇರ್ತದೆ. ಇಷ್ಟೇ ಕಾಲದಲ್ಲಿ ಇಷ್ಟನ್ನೇ ಉತ್ತರಿಸಬೇಕು, ಅವ್ರು ಕೇಳುವ ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು ಅಂತ. ಆದರೆ ಇಲ್ಲಿ ಏನಾಗಿದೆ ಅಂದರೆ, ಕಾಲಾವಕಾಶ ನಮಗೆ ಅನುಕೂಲ ಇರೋದರಿಂದ ಸರಿಯಾದ ಮಾಹಿತಿಗಳನ್ನು ಹಂಚಿಕೊಳ್ಳೋದಕ್ಕೆ ಜನರ ಜೊತೆಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಆತ್ಮಾಶ್ರಮದವರು. ಈ ಎಲ್ಲ ಗ್ರಹಗಳ ಪ್ರಭಾವಗಳನ್ನು ಗ್ರಹಗಳು ಸೂಚಕರು ಎಂಬುದಾಗಿ ನಾವು ನಿಮಗೆ ಸದೃಷ್ಟಾಂತವಾಗಿ ತಿಳಿಸಿದ್ದೇವೆ. ಈ ಸಂದರ್ಭದಲ್ಲಿ ನೀವು ಹೊಸ ಕಾರ್ಯಗಳನ್ನು, ಹೊಸ ವಿಧವಾದಂತಹ ಕ್ರಯ ವಿಕ್ರಿಯೆಗಳನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಇವುಗಳ ಅನುಕರಣೆ ಅಂತಕ್ಕಂಥದ್ದು ಬಹಳ ಮಹತ್ವವಾದ ಪಾತ್ರವನ್ನು ಹೊಂದಿರ್ತದೆ. ಇದು ರಾಶಿಯಿಂದ. ಇದನ್ನು ಹೊರತುಪಡಿಸಿ ಏನಾಗ್ತಾ ಇದೆ ಅಂತಂದರೆ, ಕೇವಲ ಯಾರೂ ಏನೂ ಮಾಡಲೇಬಾರ್ದು ಹಾಗಾದರೆ 2 ವರ್ಷಗಳ ಕಾಲ. ಹಾಗಲ್ಲ, ಸಿಗ್ನಲ್ಲು ರೆಡ್ ಬಂದಾಗ ನಿಲ್ಲಿಸುವಂತ, ಈ ಸಂದರ್ಭದಲ್ಲಿ ನೀನು ಸಿದ್ಧನಾಗುವಂತ, ಈ ಸಂದರ್ಭದಲ್ಲಿ ನೀನು ಹೊರಡುವಂತ, ಆ ನಿಟ್ಟಿನಲ್ಲಿ ಈ ಅಂತ್ಯಶನಿ ಅಂತಕ್ಕಂತಹ ಕುಂಭರಾಶಿಯವರಿಗೇನಿದೆ ವಿಶೇಷವಾದಂತಹ ಅನುಕೂಲತೆಗಳನ್ನೇ. ಶನಿಯ ಸ್ವಭಾವ ಹೇಗಿರುತ್ತೆ ಅಂದರೆ, ಸಾಧಾರಣವಾದ ಒಂದು ನಿಯಮ ಏನು ಅಂದರೆ, ತಾನು ಯಾವ ರಾಶಿಯನ್ನು, ಜನ್ಮರಾಶಿಯನ್ನು ಬಿಟ್ಟು ಮುಂದಿನ ಮನೆಗೆ ಹೋಗ್ತಾನೋ ಆ ಅಂತ್ಯಶನಿ ಇರೋರಿಗೆ ಸದಾಕಾಲ ಅನುಕೂಲವನ್ನು ಮಾಡಿಕೊಡ್ತಕ್ಕಂತಹ ಪ್ರಸಂಗಗಳು ಕೂಡ ನಮಗೆ ಇವೆ. ಇದೇ ಸಂದರ್ಭದಲ್ಲಿ ನಾವು ಮುಂದೆ ಕೂಡ ಒಂದು ವಿಷಯದ ಬಗ್ಗೆ ಮಾತನಾಡುವ ಅವಶ್ಯಕತೆ ಇರುತ್ತದೆ. 2025ನೇ ಇಸ್ವಿಯ ಮೇ ತಿಂಗಳ 15ನೇ ತಾರೀಕಿನಂದು ಗುರುವಿನ ಬದಲಾವಣೆ ಕೂಡ ವಿಶೇಷವಾಗಿ ಇರತಕ್ಕಂಥದ್ದು. ಈ ಯಾರಾದರೂ ಲೌಕಿಕವಾಗಿ ನಾವು ಮಾತನಾಡುವಾಗ ಹೇಳ್ತೇವೆ ಏನಂದರೆ, ಕೆಟ್ಟವರು ಕಾಡಿದರೆ ನಾವು ಅದನ್ನು ಹೇಗೋ ಸರಿಪಡಿಸ್ಕೋಬೋದು, ಒಳ್ಳೆಯವರು ಕಾಡಿದರೆ ಕಷ್ಟ ಅಂತ. ಹಾಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ನಿಯಮ ಗುರುವಿನ ಬಗ್ಗೆ ಹೇಳುವಾಗ, ಗುರು ದೇವತೆಗಳಿಗೆ ಗುರುವಾಗಿದ್ದರೂ ಕೂಡ, ಎಲ್ಲ ವಿಧವಾದ ಸಾತ್ವಿಕ ಶಕ್ತಿಗಳಿಗೆ ಅವನು ಒಡೆಯನಾಗಿದ್ದರೂ ಕೂಡ, ಬೃಹಸ್ಪತಿ ಅಂಥವನು ಕೂಡ 4, 8, 12ನೇ ಮನೆಯಲ್ಲಿ ಇದ್ದಾಗ ಬಾಧೆಯನ್ನು ಕೊಡ್ತಾನೆ. ಅತ್ಯಂತ ಗುರು ವಕ್ರನಾಗ್ತಕ್ಕಂತಹದ್ದು. ಕೆಲವೊಂದಿಷ್ಟು ಪ್ರಸಂಗಗಳಲ್ಲಿ ಗುರು ನೀಚ ಸ್ಥಿತಿಯನ್ನು ಹೊಂದಿ ಯಾವ ರಾಶಿಗಳಲ್ಲಿ ಸ್ಥಿತರಾದಂತಹ ವ್ಯಕ್ತಿಗಳಿಗೆ, ಆಯಾ ರಾಶಿ ಜನ್ಮರಾಶಿಯವರಿಗೆ ಅನಾನುಕೂಲಗಳನ್ನು ಮಾಡ್ತಕ್ಕಂತಹ ಪ್ರಸಂಗಗಳು ಇರ್ತದೆ. ಅವುಗಳನ್ನೆಲ್ಲವನ್ನು ಕೂಡ ನಾವು ಧರ್ಮ ಸಾಧನೆಗಾಗಿ ಆ ಕಾಲದಲ್ಲಿ ನಾವು ಸರಿಯಾಗಿ ಅನುಕರಣೆಯನ್ನು ಮಾಡಿಕೊಂಡು ಬಂದರೆ ನಮಗೆ ಹೆಚ್ಚಿನ ತೊಂದರೆಗಳು ಆಗಲಿಕ್ಕೆ ಇರೋದಿಲ್ಲ ಎಂಬುದಾಗಿ ಒಂದು ಅರ್ಥವನ್ನು ಮಾಡಿಕೊಳ್ಳಬೇಕು. ಇದಷ್ಟಲ್ಲದೇನೆ ಇನ್ನೂ ಕೆಲವೊಂದಿಷ್ಟು ವಿಶೇಷವಾದಂತಹ ಪರಿಹಾರಗಳನ್ನು ಹೇಳಿರ್ತಕ್ಕಂಥದ್ದುಂಟು. ಇದು ಒಂದೊಂದು ಗ್ರಹಗಳ ಬಗ್ಗೆ ಹೇಳ್ತಾ ಹೋದರೆ ಹೀಗೆ ಅವುಗಳದೇ ಆದಂತಹ ಸ್ಥಾನಮಾನಗಳನ್ನು ನೋಡಿಕೊಂಡು ಹೇಳ್ತಾ ಹೋದರೆ ದೀರ್ಘಾವಧಿಯ ಸಮಯ ಅಂತಕ್ಕಂಥದ್ದು ಆಗ್ತದೆ. ಆ ಕಾರಣದಿಂದಾಗಿ ಈ ಸಂದರ್ಭದಲ್ಲಿ ನಾವು ನೋಡ್ತಕ್ಕಂಥದ್ದಾದರೆ ಇಲ್ಲಿ 2-3 ಪರಿಹಾರಗಳನ್ನು ನಾವು ವಿಚಾರವನ್ನು ಮಾಡ್ತಾ ಹೋಗೋಣ. ಸೂರ್ಯ ಮತ್ತು ಚಂದ್ರ ಹೇಳಿದ್ದೇವೆ, ಇದು ಯಾವ ಅವಧಿಯ ಕಾಲದವರೆಗೂ ಇರುತ್ತದೆ. ಷಡ್ಗ್ರಹ ಯುತಿ ಆದಾದ ನಂತರದಲ್ಲಿ ಇದು ದೀರ್ಘಾವಧಿ ಕಾಲ, 6 ತಿಂಗಳು, 1 ವರ್ಷ ಇದರ ಪ್ರಭಾವ ಇರ್ತದೆ ಅಂದರೆ ಅಷ್ಟು ದಿನಗಳ ಕಾಲ ಸರ್ವಥಾ ಇರುವುದಿಲ್ಲ. ಈ ಷಡ್ಗ್ರಹ ಯುತಿ ಅಂತಕ್ಕಂಥದ್ದು ಕೇವಲ 1 ರಿಂದ 1.5 ದಿನಗಳ ಕಾಲದವರೆಗೂ ಮಾತ್ರ. ಚಂದ್ರನ ಬದಲಾವಣೆ ಆಯಿತು, ಚಂದ್ರನ ಸ್ಥಾನ ಪಲ್ಲಟ ಆಯಿತು ಅಂತಂದರೆ ಅಲ್ಲಿಗೆ ಹೊರಟು ಹೋಗ್ತದೆ. ಒಂದೊಂದೇ ಗ್ರಹಗಳು ಕಡಿಮೆ ಆಗ್ತಾ ಹೋಗಿ ಈ ಷಡ್ಗ್ರಹ ಯುತಿಯಿಂದ ಆಗ್ತಕ್ಕಂತಹ ದುಷ್ಪರಿಣಾಮಗಳು ಮೊದಲಿಗೆ ಕಮ್ಮಿ ಆಗ್ತಾ ಹೋಗ್ತದೆ. ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಎಲ್ಲ ಮಾಧ್ಯಮಗಳಲ್ಲಿಯೂ ಕೂಡ ಷಡ್ಗ್ರಹ ಯುತಿ ಇದೆ, ಅದರಿಂದ ತೊಂದರೆ ಇದೆ ಅಂತ ಮಾತ್ರ ಹೇಳಲಿಕ್ಕೆ ಅವಕಾಶ ಸಿಗ್ತದೆ. ಆದರೆ ನಮ್ಮ ಆತ್ಮಾಶ್ರಮದ ಮುಖಾಂತರವಾಗಿ ನಡೆಸ್ತಕ್ಕಂತಹ ಈ ಯಾವ ಒಂದು ಜ್ಯೋತಿಷ್ಯದ ಷಡ್ಗ್ರಹ ಯುತಿ ಒಂದು ಚಿಕ್ಕ ಸಾಧಾರಣ ವಿಮರ್ಶೆಯ ಕಾರ್ಯಕ್ರಮದಲ್ಲಿ ಇದು ದೊಡ್ಡ ಪ್ರಭಾವವನ್ನು ಅತಿ ದೀರ್ಘಕಾಲದವರೆಗೂ, ಷಡ್ಗ್ರಹ ಯುತಿಯ ಪ್ರಭಾವ ಇರ್ತದೆ, ಆದರೆ ಷಡ್ಗ್ರಹ ಯುತಿ ಅಂತಕ್ಕಂತಹದ್ದೇ ದೀರ್ಘಕಾಲದವರೆಗೂ ಖಚಿತವಾಗಿ ಇರೋದಿಲ್ಲ ಎಂಬುದಾಗಿ ನಾವು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇವೆ. ಇದಲ್ಲದೇನೆ ಈ ಸಂದರ್ಭದಲ್ಲಿ ಮಾಡಬೇಕಾದಂತಹ ಪರಿಹಾರಗಳನ್ನು ನಾವು ಕೆಲವೊಂದಿಷ್ಟು ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಅದಕ್ಕೆ ಸಂಬಂಧಿತವಾದಂತಹ ಕೆಲವೊಂದಿಷ್ಟು ವಿಷಯಗಳನ್ನು ಹೇಳ್ತಕ್ಕಂಥದ್ದಾದರೆ,
ಗ್ರಹಗಳ ಯುತಿಯಾದಾಗ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂತಹ ವಿಷಯವನ್ನು ದಾಸರು ಸುಲಭವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷನೇ ದೇವ ಎಂಬುದಾಗಿ. ಆ ಸರಸಿಜಾಕ್ಷನಾಮಕನಾದಂತಹ ಭಗವಂತನನ್ನು, ವಿಷ್ಣುವನ್ನು, ಲಕ್ಷ್ಮೀ ನರಸಿಂಹನನ್ನು ನಾವು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡುವುದರಿಂದ ನಮ್ಮ ಎಲ್ಲ ವಿಧವಾದಂತಹ ದುಷ್ಟಾನಿಷ್ಟಗಳು, ಬಾಧೆಗಳು ನಿವೃತ್ತಿಯಾಗ್ತಾ ಇವೆ. ಅದರಲ್ಲಿ ವಿಶೇಷವಾಗಿ ಶನಿಯ ವಿಷಯ ಅಂತ ಬಂದಾಗ ಏನಾಗ್ತಾ ಇದೆ, ಈ ಷಡ್ಗ್ರಹ ಯುತಿ ಕಾಲದಲ್ಲಿ ಹಲವಾರು ಕಡೆಗೆ ಹೋಮ ಹವನಗಳು ವಿಶೇಷವಾಗಿ ನಡೀತಾ ಇವೆ. ಬೇಕಾದಷ್ಟು ಧಾರ್ಮಿಕ ಪ್ರಕ್ರಿಯೆಗಳು ನಡೀತಾ ಇವೆ. ಈ ಸಂದರ್ಭದಲ್ಲಿ ಇನ್ನೊಂದು ಪ್ರಸಂಗವನ್ನು ನಾವು ಜ್ಞಾಪಿಸಿಕೊಳ್ಳತಕ್ಕಂಥದ್ದಾದರೆ 61-62ನೇ ಇಸ್ವಿಯಲ್ಲಿ ಈ ತರಹದ ಒಂದು ಷಡ್ಗ್ರಹ ಯುತಿ ಆಗಿತ್ತು. ಆದಾಗ ಆಗಿನ ಕಾಲದಲ್ಲಿ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ವಿಶೇಷವಾದಂತಹ ಸತತವಾಗಿ ಬಹು ದೀರ್ಘಕಾಲವಾದಂತಹ ಜಪತಪಗಳನ್ನು ದೀರ್ಘಕಾಲದವರೆಗೂ ಮಾಡಿಸಿ ಅದಕ್ಕೆ ಚತುರ್ವೇದಗಳ ಪಾರಾಯಣ, ಇನ್ನು ಅನೇಕ ಸರ್ವಮೂಲಾದಿಗಳ ಪಾರಾಯಣವನ್ನು ಮಾಡಿಸಿ ದೊಡ್ಡ ಪ್ರಮಾಣದಲ್ಲಿ ಶಾಂತಿ ಹೋಮ ಹವನಗಳನ್ನು ನೆರವೇರಿಸಿದ್ದನ್ನು ಕೂಡ ಈ ಯಾವ ಪ್ರಸಂಗದಲ್ಲಿ ನಾವು ಜ್ಞಾಪಿಸಿಕೊಳ್ಳಬಹುದು. ಹಿರಿಯರಾದ ಸ್ವಾಮಿಗಳವರು ಮಾಡಿರತಕ್ಕಂಥದ್ದು. ಇನ್ನು ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಜಪತಪಗಳನ್ನು ಮಾಡಬೇಕು ಅಂತ ಅನ್ನೋ ಒಂದು ಪ್ರಸಂಗ ಬಂದಾಗ ಅದು ಯಾವ ಜಪವಾಗಿರಬೇಕು, ವೇದಮಂತ್ರ ಜಪವಾಗಬೇಕು, ಪುರಾಣ ಮಂತ್ರ ಜಪವಾಗಬೇಕು, ಅಥವಾ ಕೇವಲ ನಾಮಮಂತ್ರ ಜಪವಾದರೆ ಸಾಕು ಎನ್ನುವ ಗೊಂದಲಗಳು, ಯಾರ್ಯಾರು ಯಾವ ಯಾವ ಜಪಗಳನ್ನು ಯಾವ ಸಂದರ್ಭದಲ್ಲಿ ಮಾಡಬಹುದು ಎಂಬುದಾಗಿ ಬಂದಾಗ ವೇದಮಂತ್ರಗಳ ಒಂದು ಜಪತಪಗಳು ಆಗಬೇಕು ಅಂದರೆ ಅದಕ್ಕೆ ಆದಂತಹ ಕ್ರಮಗಳು, ಅನುಷ್ಠಾನಗಳು ಬೇರೆ ಇರ್ತದೆ. ಆ ಕಾರಣದಿಂದಾಗಿ ಏನು ಮಾಡಬೇಕು ನಾವು ಸುಲಭವಾಗಿ ಅಂತಂದರೆ, ಯಾರು ಜಪತಪಗಳನ್ನು ಮಾಡುವಾಗ ವೇದಮಂತ್ರಗಳ ಜಪವನ್ನು ಮಾಡಬೇಕು ಅಂತ ಇಚ್ಛೆ ಪಡ್ತಾರೋ ಅವರಿಗೆ ವಿಶೇಷವಾಗಿ ಉಪನಯನವಾದ ನಂತರದಲ್ಲಿ ರೀಸೆಂಟಾಗಿ ಹೊಸದಾಗಿ 2-3 ತಿಂಗಳಿಂದ ಉಪನಯನ ಆಗಿದೆ ಅಂದರೂ ಕೂಡ ಈ ವೇದಮಂತ್ರ ಜಪಗಳನ್ನು ಮಾಡಲಿಕ್ಕೆ ಬರೋದಿಲ್ಲ. ಉಪಕರ್ಮ ಸಂಪನ್ನಗೊಂಡು ಅವರು ಸಂಪೂರ್ಣವಾದಂತಹ ವೇದಗ್ರಹಣವನ್ನು ಮಾಡಿ ಆದ ನಂತರದಲ್ಲಿ ಮಂತ್ರಗಳನ್ನು ಗುರುಗಳಿಂದ ಅಧ್ಯಯನ ಮಾಡಿ ಉಪದೇಶವನ್ನು ಪಡೆದುಕೊಂಡು ತದನಂತರದಲ್ಲಿ ಸಿದ್ಧಿ. ಎಷ್ಟೋ ಜನಕ್ಕೆ ಮಂತ್ರ ಜಪಗಳ ಬಗ್ಗೆ ಹೆಚ್ಚಿನ ಗೌಪ್ಯವಾದ ವಿಷಯಗಳೇ ಗೊತ್ತಿಲ್ಲ. ಏನಾಗ್ತಿದೆ ಅಂತಂದರೆ ಎಲ್ಲರೂ ಎಲ್ಲ ಜಪಗಳನ್ನು ಮಾಡೋಕ್ಕಾಗೋದಿಲ್ಲ ರೀ. ಮಾಡಿದರೂ ಕೂಡ ಅದರ ಫಲಗಳು ಸಿಗೋದಿಲ್ಲ. ಕಾರಣ ಏನು ಅಂತಂದರೆ ಅದಕ್ಕೊಂದು ಕ್ರಮ ಹೇಳಿದ್ದಾರೆ. ಮೊಟ್ಟ ಮೊದಲನೇದಾಗಿ ಅವರು ಒಳ್ಳೆಯ ಆಚರಣೆಶೀಲರಾಗಿರಬೇಕು. ಧರ್ಮಶಾಸ್ತ್ರ ತಿಳಿಸಿದ ರೀತಿಯಲ್ಲಿ ಅವರ ಆಹಾರ ವಿಹಾರ ಪದ್ಧತಿಗಳನ್ನು ಅವರು ಅನುಕರಣೆ ಮಾಡ್ತಾ ಬರ್ತಿರಬೇಕು. ಅದಾದ ನಂತರದಲ್ಲಿ ಗುರುಗಳಲ್ಲಿ ಅಧ್ಯಯನವನ್ನು ಮಾಡಬೇಕು. ವೇದಮಂತ್ರಗಳನ್ನು ಅಧ್ಯಯನ ಮಾಡಿದವರು ಎಲ್ಲರೂ ಕೂಡ ಅದರಲ್ಲಿ ಒಂದು ವಿದ್ಯೆಯನ್ನು ಸಂಪನ್ನಗೊಳಿಸಿ ಪ್ರೌಢಿಮೆಯನ್ನು ಪಡಲಿಕ್ಕೆ ಆಗೋದಿಲ್ಲ. ಅಧ್ಯಯನ ಮಾಡಿದ ಕೆಲವೊಂದಿಷ್ಟು ಜನಕ್ಕೆ ಗುರುಗಳು ಮೊದಲನೇದಾಗಿ ಆ ಮಂತ್ರಗಳ ಉಪದೇಶವನ್ನು ಮಾಡ್ತಾರೆ. ಮಂತ್ರಗಳ ಉಪದೇಶ ಮಾಡಿದ ನಂತರದಲ್ಲಿ ಆ ಮಂತ್ರಗಳನ್ನು ಪ್ರತಿಯೊಂದು ಮಂತ್ರಕ್ಕೆ ಸಿದ್ಧಿಪಡಿಸುವುದಕ್ಕಾಗಿ ಸಂಖ್ಯಾ ನಿಯಮಗಳನ್ನು ಹೇಳಿದ್ದಾರೆ. ಆ ಮಟ್ಟದಲ್ಲಿ ಅವುಗಳನ್ನು ಸಿದ್ಧಿಪಡಿಸಿಕೊಳ್ಳಬೇಕು ಮಂತ್ರಗಳನ್ನು. ತದನಂತರದಲ್ಲಿ ಆ ಸಿದ್ಧಿಪಡಿಸಿಕೊಳ್ಳೋದಕ್ಕೆ ಸಂಖ್ಯಾಕ್ರಮ ಒಂದಾದರೆ ಕಾಲದ ಕ್ರಮವನ್ನು ಹೇಳಿದ್ದಾರೆ. ಗ್ರಹಣ ಮುಂತಾದಂತಹ ಪರ್ವಕಾಲಗಳಲ್ಲಿ ಆ ಗ್ರಹಣದ ಒಂದು ಏನು ಸ್ಪರ್ಶಕಾಲ ಮತ್ತು ಮೋಕ್ಷಕಾಲದ ಮಧ್ಯದ ಸಮಯ ಏನು ಉಂಟಲ್ಲ, ಆ ಸಂದರ್ಭದಲ್ಲಿ ಮಾಡುವ ಮಂತ್ರಗಳ ಜಪಗಳಿಗೆ ಸಿದ್ಧಿ ಅಂತಕ್ಕಂತಹದ್ದು ಹೇಳಿದ್ದಾರೆ. ಆ ಸಂದರ್ಭದಲ್ಲಿಯೂ ಕೂಡ ಈ ಮಂತ್ರಗಳನ್ನು ಇಷ್ಟಿಷ್ಟು ಸಂಖ್ಯಾಕವಾಗಿ ಮಾಡಬೇಕು ಎಂಬುದಾಗಿ ವಿಶೇಷವಾಗಿ ತಿಳಿಸಿದ್ದಾರೆ. ಆ ರೀತಿ ಸಿದ್ಧಿ ಮಾಡಿಕೊಂಡಾದ ನಂತರದಲ್ಲಿ ಅವುಗಳನ್ನು ಪ್ರತಿನಿತ್ಯದಲ್ಲಿಯೂ ಕೂಡ ನಾವು ಮಂತ್ರ ಜಪಗಳನ್ನು ಮಾಡ್ತಾ ಹೋಗಬೇಕು. ಅದರಿಂದ ವಿಶೇಷವಾದ ಫಲ ಸಿಗ್ತದೆ. ಇದು ನಮಗಾಗಿ. ಎಷ್ಟೋ ಜನ ಏನು ಮಾಡ್ತಾ ಇದ್ದಾರೆ ಅಂದರೆ, ಯಾರ್ದೋ ಜಾತಕದಲ್ಲಿ ದೋಷ ಇದೆ, ಅದರ ಪರಿಹಾರ ಮಾಡಬೇಕು ಅಂದಾಗ ಅವ್ರ ಪರವಾಗಿ ನಾವು ಮಾಡ್ತೇವೆ. ಇನ್ನೊಬ್ಬರ ಪರವಾಗಿ ನಾವು ಮಾಡಬೇಕಾದ್ರೂ ಕೂಡ ನಾವು ಮೊದಲು ತಿಳಿಸಿರತಕ್ಕಂತಹ ಮಿನಿಮಮ್ ಪ್ರೋಟೋಕಾಲನ್ನು ಅವರು ಫಾಲೋ ಮಾಡಬೇಕಾಗ್ತದೆ. ಇಷ್ಟೊಂದು ಕಷ್ಟ ಇದ್ದರೆ ಮತ್ತೆ ನಮಗೆ ಪರಿಹಾರ ಹೇಗೆ ಅಂತ ಬಂದರೆ, ಅದಕ್ಕೆ ಧರ್ಮಶಾಸ್ತ್ರ ಅತ್ಯಂತ ಉದಾರ ಭಾವದಿಂದ ಬೇಕಾದಷ್ಟು ಅವಕಾಶಗಳನ್ನು ಕೊಟ್ಟಿದೆ. ಆ ಸಂದರ್ಭದಲ್ಲಿ ಪುರಾಣೋಕ್ತ ಮಂತ್ರ ಜಪಗಳನ್ನು ಮಾಡುವುದಕ್ಕಾಗಿಯೇ ಕೆಲವೊಂದಿಷ್ಟು ವಿಷಯಗಳನ್ನು ತಿಳಿಸಿದ್ದಾರೆ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ ಎಂಬುದಾಗಿ ಪುರಾಣೋಕ್ತ ಮಂತ್ರವನ್ನು ನಾವು ಜಪ ಮಾಡಿ ನಮ್ಮ ಹತ್ತಿರದ ಆಚಾರ್ಯರು ಗುರುಗಳು ಯಾರಾದರೂ ಆ ಜಪಗಳನ್ನು ಅನುಷ್ಠಾನದಲ್ಲಿ ಇಟ್ಟುಕೊಂಡವರಿದ್ದರೆ ಅಥವಾ ಯತಿಗಳಲ್ಲಿ ಹೋದರೆ ಅವಶ್ಯವಾಗಿ ಯಾವುದೇ ಯತಿಗಳಲ್ಲಿ ಪ್ರಾರ್ಥನೆ ಮಾಡಿದಾಗ ಅವರೂ ಕೂಡ ಉಪದೇಶ ಮಾಡತಕ್ಕಂಥ ಅವಕಾಶಗಳು ಉಂಟು. ಸ್ವಾಮಿಗಳಲ್ಲಿ ಹೋದಾಗ ಅಲ್ಲಿಂದ ತೆಗೆದುಕೊಂಡು ಈ ಥರದ ಮಂತ್ರಗಳ ಜಪಗಳನ್ನು ನಾವು ಅವಶ್ಯವಾಗಿ ಮಾಡಬಹುದು. ಮೊದಲೇ ತಿಳಿಸಿದ ಹಾಗೆ ನಿಮಗೆ ವಾದರಾಜರು ಮಾಡಿರತಕ್ಕಂತಹ ಏನು ಸ್ತೋತ್ರಗಳು ಶ್ಲೋಕಗಳು ಮಂತ್ರಗಳು ಏನು ಉಂಟು ಅವುಗಳ ಪಾರಾಯಣವನ್ನು
ಧ್ಯಾನವನ್ನು ಕೂಡ ವಿಶೇಷವಾಗಿ ಮಾಡಬಹುದು. ಈ ಸಂದರ್ಭದಲ್ಲಿ ಈಗ ನಾವು ಹೋಮವನ್ನು ಮಾಡಿಲ್ಲ ಇಲ್ಲಿವರೆಗೂ. ಈ ವಿಡಿಯೋ ನೋಡಿದ ಮೇಲೆ ಆತ್ಮಾಶ್ರಮದ ಮುಖಾಂತರವಾಗಿ ನಮಗೆ ಈ ಷಡ್ಗ್ರಹ ಯೋಗದ ಬಗ್ಗೆ ಗೊತ್ತಾಗಿದೆ. ಅದರಲ್ಲಿ ಕೆಲವೊಂದಿಷ್ಟು ರಾಶಿಗಳ ಬಗ್ಗೆ ವಿವರಣೆಯನ್ನು ನಾವು ಕೊಟ್ಟಿದ್ದೇವೆ. ಆ ರಾಶಿಗಳವರೆಗೆ ತೊಂದರೆ ಇದೆ. ಈಗ ಅಮಾವಾಸ್ಯೆ ಮುಗಿದು ಹೋಗಿದೆ. ಹೋಮ ಹವನಗಳನ್ನೂ ಮಾಡಲಿಕ್ಕಾಗೋದಿಲ್ಲ, ಭಾಗವಹಿಸಲಿಕ್ಕೂ ಆಗೋದಿಲ್ಲ. ಇಂತಹ ಪ್ರಸಂಗದಲ್ಲಿ ನಾವೇನು ಮಾಡಬೇಕು ಅಂತಂದರೆ, ಈ ವಿಡಿಯೋ ನೋಡಿದ ಆದ ನಂತರದಲ್ಲಿ ಯಾವುದೇ ವಿಧವಾದಂತಹ ಯಾವುದೇ ಶನಿವಾರದಲ್ಲಿ ವಿಶೇಷವಾಗಿ ನೀವು ತಿಲದಾನವನ್ನು ಮಾಡತಕ್ಕಂಥದ್ರಿಂದ ವಿಶೇಷವಾಗಿ ಈ ರಾಶಿಯವರಿಗೆ ಮೊದಲೇ ತಿಳಿಸಿರ್ತಕ್ಕಂಥ ರಾಶಿಯವರು ಯಾವ ರಾಶಿಗಳು ಅಂತ ಒಂದು ಸಂಕ್ಷೇಪವಾಗಿ ನೋಡ್ತಕ್ಕಂಥದ್ದಾದರೆ, ಮೇಷರಾಶಿ, ಸಿಂಹರಾಶಿ, ಕುಂಭರಾಶಿ, ಮೀನರಾಶಿಯವರಿಗೆ ವಿಶೇಷವಾದಂತಹ ಜಾಗೃತಿಯನ್ನು ವಹಿಸ್ತಕ್ಕಂಥ ಪ್ರಸಂಗವನ್ನು ನಾವು ನೋಡಬೇಕು. ಮತ್ತು ವೃಶ್ಚಿಕ ರಾಶಿಯವರು ಕೂಡ ಈ ಸಂದರ್ಭದಲ್ಲಿ ಒಂದು ವಿಶೇಷವಾದ ಜಾಗೃತಿಯನ್ನು ವಹಿಸಬಹುದು. ಇಂಥವರು ಯಾವುದೇ ಶನಿವಾರದಂದು ತಿಲದಾನವನ್ನು ಸದಕ್ಷಿಣಾಕವಾಗಿ, ಏನಂದರೆ ಇಲ್ಲಿ ದಾನ ಅಂತಕ್ಕಂಥದ್ದು ಇವತ್ತಿನ ದಿವಸದಲ್ಲಿ ಬಹಳ ಮಾಡರ್ನಾಗಿ ಹೋಗಿದೆ. ಬಹಳ ಮಾಡರ್ನ್ ಅಂತಂದರೆ ಎಷ್ಟೋ ಜನಕ್ಕೆ, ಒಂದಿಷ್ಟು ಜನಕ್ಕೆ ತಪ್ಪು ಕಲ್ಪನೆಗಳು. ಮೊದಲನೇದಾಗಿ, ಎರಡನೇದಾಗಿ ಹೊಟ್ಟೆ ಕಿಚ್ಚು. ಏನಂದರೆ ಬ್ರಾಹ್ಮಣರಿಗೆ ದಾನ ಕೊಡಬಾರ್ದು. ಅವ್ರಿಗೇನು ಕಡಿಮೆ ಆಗಿದೆ ರೀ, ಅವ್ರು ಅಷ್ಟೊಂದು ದೊಡ್ಡ ಕಾರ್ ಇಟ್ಕೊಂಡು ಅಡ್ಡಾಡ್ತಾರೆ, ಅಷ್ಟೊಂದು ದೊಡ್ಡ ಮನೆಯನ್ನು ಕಟ್ಕೊಂಡಿದ್ದಾರೆ, ಅವ್ರಿಗೆ ಅಷ್ಟೊಂದು ಸಂಪತ್ತಿದೆ, ಸಿರಿ ಧನ ಎಲ್ಲ ಇದೆ, ಅಂಥವ್ರಿಗೆ ಯಾಕೆ ಕೊಡಬೇಕು ಅಂತ ಕೇಳ್ತಕ್ಕಂತಹ ವ್ಯಕ್ತಿಗಳಾಗಿ ಹೋಗಿದ್ದಾರೆ ಎಷ್ಟೋ ಕಡೆಗೆ. ಎಲ್ಲಿಗೆ ಬಂದು ನಿಂತಿದೆ ದಾನ ಮಾಡೋದು ಅಂದರೆ? ದಾನ ಅಂದರೆ ಕೇವಲ ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ ಮಾತ್ರ ಕೊಡಬೇಕು, ಬೇರೆಯವರಿಗೆ ಕೊಡಬಾರದು ಅನ್ನೋ ಮಟ್ಟಕ್ಕೆ ಬಂದು ನಿಂತಿದೆ. ಆ ಥರ ಸರ್ವಥಾ ಮಾಡಬಾರದು, ಅದು ಅಶಾಸ್ತ್ರೀಯವಾದದ್ದು ಅದಾಗಿ ಧರ್ಮಶಾಸ್ತ್ರ ತಿಳಿಸಿಕೊಟ್ಟಿದೆ ನಮಗೆ. ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್ ಅಂತ. ದಾನವನ್ನು ಯಾರಿಗೆ ಮಾಡಬೇಕು ಅಂದರೆ ಸತ್ಪಾತ್ರರಿಗೆ ಮಾಡಬೇಕು. ದಾನಗಳನ್ನು ಕೊಡುವಾಗ ಯಾವ ಉದ್ದೇಶದಿಂದ ಕೊಡ್ತೇವೆ ಅಂದರೆ, ನಾನು ಕೊಡ್ತಕ್ಕಂತಹ ಒಂದು ವಸ್ತು, ಒಂದು ದಕ್ಷಿಣೆ, ಅವನಲ್ಲಿರ್ತಕ್ಕಂತಹ ಪುಣ್ಯ ಬಂದು ನನಗೆ ರಕ್ಷಣೆ ಮಾಡಲಿ. ನಾವು ದಾನ ಕೊಟ್ಟಾಗ ಅವರು ಪುಣ್ಯವನ್ನು ಧಾರೆ ಎಳೆದು ಕೊಡ್ತಾರೆ, ನಮಗೆ ಆಶೀರ್ವಾದವನ್ನು ಮಾಡ್ತಾರೆ, ಅನುಗ್ರಹವನ್ನು ಮಾಡ್ತಾರೆ. ಅಂತಹ ಪುಣ್ಯ ಈ ಕಷ್ಟಕಾರ್ಪಣ್ಯಗಳನ್ನು, ಈ ದುಷ್ಟಾನಿಷ್ಟಗಳನ್ನು ನಿವೃತ್ತಿ ಮಾಡಲಿ ಅಂತ. ಅಂದರೆ ನಮ್ಮ ಉದ್ದೇಶ ಅನಾಥಾಶ್ರಮಗಳಿಗೆ ವೃದ್ಧಾಶ್ರಮಗಳಿಗೆ ಕೊಡಬೇಡಿ ಅಂತಲ್ಲ, ಮೊದಲು ಡ್ಯೂಟಿ ಮಾಡಿ. ನಿತ್ಯ ಕರ್ಮ ನೈಮಿತ್ತಿಕ ಕರ್ಮ ಅಂತ ಒಂದು ಪ್ರಸಂಗ, ಡ್ಯೂಟಿ ಆ್ಯಂಡ್ ಓಟಿ ಅಂತ. ನಿತ್ಯದಲ್ಲಿ ಮಾಡಬೇಕಾದಂತಹ ದಾನಗಳನ್ನು ಯಾರಿಗೆ ಹೇಳಿದ್ದಾರೋ ಸತ್ಪಾತ್ರರಿಗೆ ಅವರಿಗೆ ದಾನವನ್ನು ಕೊಡಬೇಕು. ಅದಾದ ನಂತರದಲ್ಲಿ ಈ ದಾನಾದಿಗಳನ್ನು ಮಾಡಿ ಉಳಿದ ಸಮಯ ಮತ್ತು ಧನ ಸಂಪತ್ತು ಇತ್ಯಾದಿಗಳನ್ನು ಬೇರೆ ಕಡೆಯಲ್ಲಿಯೂ ಕೂಡ ವಿಹಿತವಾಗಿ ಅವುಗಳ ಸದ್ವಿನಿಯೋಗವನ್ನು ಮಾಡಿ ಎಂಬುದಾಗಿ ಹೇಳ್ತಾ ಇದ್ದೇವೆ. ಈ ದಾನ ಕೊಡುವಾಗ ಯಾವುದೇ ಶನಿವಾರದಂದು, ಅದರಲ್ಲಿ ಅಮಾವಾಸ್ಯಯುಕ್ತವಾದ ಶನಿವಾರ ಇನ್ನೂ ವಿಶೇಷ. ಈ ಬಾರಿ ಇವತ್ತು ನಾವು ಏನು ಷಡ್ಗ್ರಹ ಯುತಿಯನ್ನು ನೋಡ್ತಾ ಇದ್ದೇವೆ, ಇದು ಸ್ಥಿರವಾಸದಿಂದ ಯುಕ್ತವಾದಂತಹ, ಮಂದವಾಸರದಿಂದ ಯುಕ್ತವಾದಂತಹ ಒಂದು ಯಾವ ದರ್ಶ ಅಂತ ಕರಿತೇವೆ, ಅಮಾವಾಸ್ಯೆ ಆಗಿದೆ. ಆ ಕಾರಣದಿಂದಾಗಿ ಇಂತಹ ಅಮಾವಾಸ್ಯೆಗಳು ಬಂದಾಗ ಅಷ್ಟಮಿ ದಿನಗಳಲ್ಲಿ ಈ ತಿಲದಾನವನ್ನು ಮಾಡಬಹುದು. ಈ ತಿಲದಾನವನ್ನು ಮಾಡುವಾಗ ಒಂದು ಅನುಸಂಧಾನ ಮತ್ತು ಅದಕ್ಕೆ ದಾನಕ್ಕೆ ಒಂದು ಮಂತ್ರವನ್ನು ಸೂಚನೆ ಮಾಡಿಕೊಟ್ಟಿದ್ದಾರೆ. ತಿಲಾ ಕಾಶ್ಯಪ ಸಂಭೂತಾ ತಿಲಾ ಪಾಪಹರಾಶುಭಾ ತಿಲದಾನ ಪ್ರದಾನೇನ ಸಮೇ ಮಂಧ ಪ್ರಸೀದತು. ಎಲ್ಲ ಪಾಪಗಳನ್ನು ನಾಶ ಮಾಡತಕ್ಕಂತಹ, ಯಾವ ಒಂದು ಶನಿಯ ಅವಕೃಪೆಯಿಂದ ನಮ್ಮನ್ನು ರಕ್ಷಣೆ ಮಾಡಿ ಶನಿಗ್ರಹದ ಕೃಪಾ ಮತ್ತು ಆಶೀರ್ವಾದವನ್ನು ಪಡಿತಕ್ಕಂತಹ, ಸುಲಭವಾಗಿ ನಮ್ಮ ಅನಿಷ್ಟಗಳನ್ನು ನಿವೃತ್ತಿ ಮಾಡಿಕೊಂಡು ಅಭಿಷ್ಟಗಳನ್ನು ಸಿದ್ಧಿ ಮಾಡಿಕೊಳ್ಳೋದಕ್ಕೆ ಇರತಕ್ಕಂತಹ ಈ ಯಾವ ತಿಲದಾನವನ್ನು ಸತ್ಪಾತ್ರರಿಗೆ ದಾನ ಮಾಡ್ತಾ ಇದ್ದೇನೆ ಎಂಬುದಾಗಿ ಅನುಸಂಧಾನಪೂರ್ವಕವಾಗಿ ಮಾಡಿದಾಗ ಖಚಿತವಾಗಿ ಇದರಲ್ಲಿ ಬೇಕಾದಷ್ಟು ಅನುಕೂಲತೆಗಳು ಆಗ್ತದೆ. ಈ ಸಂದರ್ಭದಲ್ಲಿ ನಾವು ಜ್ಯೋತಿಷ್ಯ ಶಾಸ್ತ್ರದ ಮುಖಾಂತರವಾಗಿ ಮೊದಲೇ ಹೇಳಿದ್ದೇವೆ, ವೇದಗಳ ಅಂಗ ಈ ಜ್ಯೋತಿಷ್ಯ ಶಾಸ್ತ್ರ. ಯಾವ ಜ್ಯೋತಿಷ್ಯ ಶಾಸ್ತ್ರದಲ್ಲಿಯೂ ಕೂಡ, ಎಲ್ಲ ಗ್ರಂಥಗಳಲ್ಲಿಯೂ ಕೂಡ ಜ್ಯೋತಿಷ್ಯವನ್ನು ಅವಲೋಕನೆ ಮಾಡುವುದು, ಜ್ಯೋತಿಷ್ಯದ ಬಗ್ಗೆ ಒಂದು ಸಣ್ಣ ವಿಧವಾದಂತಹ ವಿಚಾರಗಳ ಸಲಹೆಯನ್ನು ಪಡಿತಕ್ಕಂತಹ ಸಂದರ್ಭದಲ್ಲಿ ಇವುಗಳನ್ನು ಖಚಿತವಾಗಿ ಗಮನಿಸಬೇಕಾದ ವಿಷಯ ಅಂದರೆ ಜ್ಯೋತಿಷ್ಯ ಅಂದರೆ ಮುಖ್ಯವಾಗಿ ಸಮಯದ ಅಭಾವದಿಂದ ವಿಷಯವನ್ನೇ ಹೇಳ್ತಾ ಇದ್ದೇನೆ ಡೈರೆಕ್ಟಾಗಿ ತಮಗೆಲ್ಲರಿಗೂ. ನಿಮ್ಮಲ್ಲಿ ಇರತಕ್ಕಂತಹ ಅಜ್ಞಾನವನ್ನು, ಕತ್ತಲೆಯನ್ನು, ದುಃಖ ದಾರಿದ್ರ್ಯಗಳನ್ನು, ಕತ್ತಲೆ ರೂಪದಲ್ಲಿ ಇರತಕ್ಕಂತಹ ಎಲ್ಲ ಸಮಸ್ಯೆಗಳಿಗೆ ನಿವೃತ್ತಿಯನ್ನು ಕೊಟ್ಟು ನಿಮ್ಮನ್ನು ಸುಖ, ಆನಂದ, ಜ್ಞಾನ, ಧರ್ಮ, ಪುಣ್ಯ ಮಾರ್ಗದ ಕಡೆ ಕರೆದುಕೊಂಡು ಹೋಗೋದಕ್ಕಾಗಿ ಇರತಕ್ಕಂಥ ಒಂದು ವಿಶಿಷ್ಟವಾದ ಶಾಸ್ತ್ರ ಅಂದರೆ ಅದು ಜ್ಯೋತಿಷ್ಯ ಶಾಸ್ತ್ರ. ಯಾರೋ ಇದರ ವಿಷಯದಲ್ಲಿ ನಿಮಗೆ ಅತ್ಯಂತ ಗೊಂದಲ ಸೃಷ್ಟಿ ಮಾಡಿದರು.
ಅದರಿಂದ ನೀವು ಭಯಭೀತರಾದಿರಿ, ಗೊಂದಲಕ್ಕೊಳಗಾದಿರಿ, ಅದರಿಂದ ನಿಮಗೆ ದುಃಖ ಆಯಿತು ಅಂತಕ್ಕಂತಹ ವಿಷಯಗಳಿದ್ದರೆ ಅದು ಜ್ಯೋತಿಷ್ಯ ಶಾಸ್ತ್ರವೇ ಅಲ್ಲ. ಆ ರೀತಿಯಾಗಿ ಜ್ಯೋತಿಷ್ಯ ಶಾಸ್ತ್ರದ ವಿಷಯಗಳನ್ನು ಮಂಡನೆ ಮಾಡಬಾರದು ಎಂಬುದಾಗಿ ಜ್ಯೋತಿಷ್ಯ ಶಾಸ್ತ್ರವೇ ತಿಳಿಸಿದೆ. ನೀವು ಜ್ಯೋತಿಷ್ಯ ಶಾಸ್ತ್ರದ ವಿಮರ್ಶೆಯನ್ನು ಮಾಡೋದ್ರಿಂದ, ವಿಚಾರ ವಿನಿಮಯಗಳನ್ನು ಮಾಡಿಕೊಳ್ಳೋದ್ರಿಂದ ನಿಮ್ಮಲ್ಲಿ ಇರುವ ಗೊಂದಲಗಳು, ಭಯಗಳು, ದುಃಖಗಳು ನಾಶ ಆಗಬೇಕು, ಕಡಿಮೆ ಆಗಬೇಕು. ಆ ಥರದ ಒಂದು ಕೆಲವೊಂದಿಷ್ಟು ಕಡೆ ಹೇಳ್ತಿರ್ತಾರೆ, ಈ ಜ್ಯೋತಿಷ್ಯ ಅಂದರೆ ಮೌಢ್ಯರಿ ಅಂತ. ಮೌಢ್ಯ ಆಗೋದು ಯಾವಾಗ ಅಂತಂದರೆ ಅನವಶ್ಯಕವಾಗಿ ಜನರನ್ನು ಗೊಂದಲಕ್ಕೆ ತಳ್ಳಿದಾಗ, ದುಃಖದ ಮಾರ್ಗಕ್ಕೆ ತಳ್ಳಿದಾಗ ಮತ್ತು ಭಯದ ಕಡೆಗೆ ತೆಗೆದುಕೊಂಡು ಹೋದಾಗ ಅವುಗಳನ್ನು ಬಿಟ್ಟು ಅವುಗಳಿಂದ ಮುಕ್ತಿಯನ್ನು ಕೊಡ್ತಕ್ಕಂತಹ ಶಾಸ್ತ್ರ ಇದು ಜ್ಯೋತಿಷ್ಯ ಶಾಸ್ತ್ರ. ಅದರ ಬಗ್ಗೆ ನೀವು ಸರಿಯಾಗಿ ಅಧ್ಯಯನ ಮಾಡಿರತಕ್ಕಂಥ ವ್ಯಕ್ತಿಗಳ ಸಂಪರ್ಕವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕಾಗ ಮತ್ತೆ ಹೊಸ ವಿಷಯಗಳೊಂದಿಗೆ ಈ ಜ್ಯೋತಿಷ್ಯದ ಬಗ್ಗೆ ವಿಚಾರ ವಿಮರ್ಶೆ ಮಾಡುವ ಒಂದು ಪ್ರಸಂಗವನ್ನು ನಾವು ಕಾಣೋಣ. ಮತ್ತೊಮ್ಮೆ ಮಗದೊಮ್ಮೆ ಈ ಅವಕಾಶವನ್ನು ಮಾಡಿಕೊಟ್ಟಿರತಕ್ಕಂತಹ ಆತ್ಮಾಶ್ರಮದ ಸಂಪೂರ್ಣ ಸಮೂಹಕ್ಕೆ, ಅದರಲ್ಲೂ ವಿಶೇಷವಾಗಿ ನಮ್ಮ ರಾಯಚೂರಿ ರಾಘವೇಂದ್ರ ಆಚಾರ್ಯರಿಗೆ ನಾವು ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೇವೆ. ಜೈ ಶ್ರೀರಾಮ್. ಶುಭ ದಿನ.